ಇದುವರೆ ತನಕ ಇದ್ದಂಥದ್ದು ಎನ್ಕೌಂಟ್ರ್ ಮಾಡಿ ಕೊಲ್ಲುವಂಥದ್ದು ಅಥವಾ ಶರಣಾಗತರನ್ನಾಗಿ ಮಾಡುವಂಥದ್ದು. ಕರ್ನಾಟಕದ ಮಾಡಲ್ ಅವೆರಡೂ ಅಲ್ಲ. ಮೂರನೇ ಮಾಡಲ್ ಒಂದು ಕರ್ನಾಟಕದಲ್ಲಿ ಡೆವಲಪ್ ಆಯಿತು, ಅದೇ ಮುಖ್ಯವಾಹಿನಿಗೆ ತರುವ ಮಾಡಲ್. ನಾವು ಈಗ ನಾನೇ ನೂರ್ ಶ್ರೀಧರ್, ಸಿರಿಮನೆ ನಾಗರಾಜ್, ನಾವಿಬ್ಬರು ಮುಖ್ಯವಾಹಿನಿಗೆ ಬಂದ್ವಿ. ಒಂದು ವೇಳೆ ಇದು ಬದಲಾವಣೆ ಆಗಿರಲಿಲ್ಲ ಅಂದ್ರೆ ನಾವು ಬರ್ತಿರ್ಲಿಲ್ಲ. ನೀವು ಶರಣಾಗಿರಿ ಅಂತ ಹೇಳಿದ್ರೆ ನಾವು 100% ಶರಣಾಗ್ತಿರ್ಲಿಲ್ಲ. ಎಸ್ಪೆಷಲಿ BJP ಸರ್ಕಾರ ಬಂದ ಮೇಲೆ ಆ ಕಮಿಟಿನೇ ಫಂಕ್ಷನಿಂಗ್ ಆಗಲಿಲ್ಲ. ಅಷ್ಟೇ ಅಲ್ಲ, ನಾವು ಬಂದ ಮೇಲೆ 7 ಜನರನ್ನು ಕರ್ಕೊಂಡ್ಬಂದ್ವಿ ನಾವು ಮುಖ್ಯವಾಹಿನಿಗೆ. ನಾವಿಬ್ಬರು ಬಂದ್ವಿ, ಬಂದ್ಮೇಲೆ ನಾವು 7 ಜನ ಕರ್ಕೊಂಡ್ಬಂದ್ವಿ. ನಾವು ಬಚಾವ್ ಬಿಟ್ವಿ. ಅವ್ರು 7 ಜನ ಬಂದ್ರೆ BJP ಸರ್ಕಾರದ ಆಡಳಿತ ಸಿಕ್ಕಾಕೊಂಡ್ಬಿಟ್ರು. ಅವರೆಲ್ಲ ದುರ್ಗತಿಯ ಸ್ಥಿತಿಯಲ್ಲಿದ್ದಾರೆ, ಇವತ್ತು ಕೂಡ ದುರ್ಗ ಸ್ಥಿತಿಯಲ್ಲಿದ್ದಾರೆ. ಶೀಟ್ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. 7 ವರ್ಷ ಆಯಿತು, ಕನ್ಯಾಕುಮಾರಿ ಜೈಲಲ್ಲಿದ್ದಾಳೆ, ಹೊರಗೆ ಬಂದಿಲ್ಲ, ಅವಕಾಶ ಇಲ್ಲ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ಒಂದು ಹೊಸ ಪ್ರಯೋಗ ಆಯಿತು. ಇದೊಂದು ದೇಶಕ್ಕೆ ಮಾದರಿಯಾಗಿರುವಂತಹ ನಕ್ಸಲ್ ಬಿಕ್ಕಟ್ಟನ್ನು ಪರಿಹರಿಸಲಿಕ್ಕೆ ಒಂದು ಹೊಸ ವಿಧಾನವನ್ನು, ಹೊಸ ಶಾಂತಿಯುತ ಮತ್ತು ಪ್ರಜಾತಾಂತ್ರಿಕ ವಿಧಾನವನ್ನು ಕರ್ನಾಟಕ ಹೇಗೆ ಕಟ್ಟಿಕೊಟ್ಟಿದೆ ಅನ್ನೋದನ್ನ ತಾರಾ ಮೇಡಮ್ ಅವರು ಹೇಳಿದ್ದಾರೆ. ಈ ಹೊಸ ಮಾಡಲು ಈಗಾಗಿದ್ದಲ್ಲ, ಇದು 20 ವರ್ಷಗಳ ಪ್ರಯತ್ನ. ಇದು ದೊರೆಸ್ವಾಮಿ, ಗೌರಿ ಲಂಕೇಶ್, ಎ ಕೆ ಸುಬ್ಬಯ್ಯ ಅವರು ಆದಿಯಾಗಿ ನಡೆದಂಥ ಪ್ರಯತ್ನನೇ. ಇದುವರೆ ತನಕ ಇದ್ದಂಥದ್ದು ಎನ್ಕೌಂಟ್ರ್ ಮಾಡಿ ಕೊಲ್ಲುವಂಥದ್ದು ಅಥವಾ ಶರಣಾಗತರನ್ನಾಗಿ ಮಾಡುವಂಥದ್ದು. ಕರ್ನಾಟಕದ ಮಾಡಲ್ ಅವೆರಡೂ ಅಲ್ಲ. ಎನ್ಕೌಂಟ್ರು ಕಿಲ್ಲಿಂಗ್ ಅಲ್ಲ, ಶರಣಾಗತಿ ಅಲ್ಲ, ಇದೆರಡೂ ನಡೆದಿದೆ ನಮ್ಮಲ್ಲಿ. ಮೂರನೇ ಮಾಡಲ್ ಒಂದು ಕರ್ನಾಟಕದಲ್ಲಿ ಡೆವಲಪ್ ಆಯಿತು, ಅದೇ ಮುಖ್ಯವಾಹಿನಿಗೆ ತರುವ ಮಾಡಲ್. ನೀವು ಹೋರಾಟ ಮುಂದುವರಿಸಿ, ಆದರೆ ಹೋರಾಟದ ಮಾರ್ಗ ಬದಲಾಯಿಸಿ ಅನ್ನುವ ಮಾಡಲ್ಲು. ಇದನ್ನ ನಕ್ಸಲಿಯರ್ಗೂ ಕನ್ವಿನ್ಸ್ ಮಾಡಿದ್ರು, ಸರ್ಕಾರಕ್ಕೂ ಕನ್ವಿನ್ಸ್ ಮಾಡಿದ್ರು. ಇದು ಗೌರಿ ಲಂಕೇಶ್, ದೊರೆಸ್ವಾಮಿ, ಎ ಕೆ ಸುಬ್ಬಯ್ಯ ಮತ್ತು ಅವಾಗಿದ್ದಂಥ ಎಲ್ಲಾ ಕರ್ನಾಟಕದ ಸಿವಿಲ್ ಸೊಸೈಟಿಗೆ ಶ್ರೇಯಸ್ ಸಲ್ತದೆ. ಸರ್ಕಾರನ ಕನ್ವಿನ್ಸ್ ಮಾಡಿದ್ದಾರೆ. ಇದನ್ನ ನಾವು ಫಸ್ಟ್ ಅಂಡರ್ಲೈನ್ ಮಾಡ್ಕೋಬೇಕು. ನಾವು ಈಗ ನಾನೇ ನೂರ್ ಶ್ರೀಧರ್, ಸಿರಿಮನೆ ನಾಗರಾಜ್, ನಾವಿಬ್ಬರು ಮುಖ್ಯವಾಹಿನಿಗೆ ಬಂದ್ವಿ. ಒಂದು ವೇಳೆ ಇದು ಬದಲಾವಣೆ ಆಗಿರಲಿಲ್ಲ ಅಂದ್ರೆ ನಾವು ಬರ್ತಿರ್ಲಿಲ್ಲ. ನೀವು ಶರಣಾಗಿರಿ ಅಂತ ಹೇಳಿದ್ರೆ ನಾವು 100% ಶರಣಾಗ್ತಿರ್ಲಿಲ್ಲ. ಈಗ ವಿಕ್ರಮ್ ಗೌಡನೊಂದು ವಿಡಿಯೋ ಓಡ್ತಾ ಇದೆ ಎಲ್ಲ ಕಡೆ, ಶರಣಾಗ್ತಾ ಆಗೋದಿಲ್ಲ. ನಮಗೆ ಶರಣಾಗಿರಿ ಅಂದ್ರೆ ನಾವು ಶರಣಾಗ್ತಿರ್ಲಿಲ್ಲ. ನಮಗೆ ಬಂದಾಗಲೇ ನಾವು ಹೇಳಿದ್ವಿ ನಾವು ಶರಣಾಗಲ್ಲ ಅಂತ. ಶರಣಾಗೋದು ಅಂದ್ರೆ 3 ವಿಚಾರ ಇದೆ, ಗಮನದಲ್ಲಿ ಇಟ್ಕೊಳ್ಳಿ. ಶರಣಾಗೋದು ಅಂತ ಹೇಳಿದ್ರೆ, ಒಂದು, ನಾವು ತಪ್ಪು ಮಾಡಿದೀವಿ ಅಂತ ಒಪ್ಕೋಬೇಕು, ಬರೆದುಕೊಡ್ಬೇಕು, ಈ ತಪ್ಪನ್ನ ನಾವು ಮಾಡಲ್ಲ, ತಪ್ಪು ಮಾಡಿದೀವಿ ಅನ್ನೋದು. ಎರಡನೆಯದು, ಯಾರ್ಯಾರು ನಮ್ಮ ಜೊತೆ ಇದುವರೆಗೆ ಕೆಲಸ ಮಾಡಿದಿರೋ, ನಮ್ಮ ಸಂಘಟನೆಯಲ್ಲಿ ಹೋರಾಟದಲ್ಲಿ ಇದ್ರೋ ಅವರೆಲ್ಲರ ಮಾಹಿತಿಯನ್ನ ನೀವು ಕೊಡಬೇಕು. ಮೂರನೆಯದಾಗಿ, ಯಾವುದೇ ಸಾಮಾಜಿಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳದೆ ಅವರು ಸರ್ಕಾರ ಏನೋ ಒಂದಿಷ್ಟು ರಿಹ್ಯಾಬಿಲಿಟೇಷನ್ ಕೊಡ್ತಾರೆ, ಸ್ವಲ್ಪ ಕಾಸು, ಅದರಲ್ಲಿ ಟ್ರೈನಿಂಗ್ ಮಾಡ್ಕೊಂಡು ನೀವೇನೋ ಒಂದು ಕಾರ್ ಓಡಿಸ್ಕೊಂಡು, ಆಟೋ ಓಡಿಸ್ಕೊಂಡು, ಅಥವಾ ಏನೊಂದು ಚಪ್ಪಲಿ ಅಂಗಡಿ ಇಟ್ಕೊಂಡು ಏನೋ ಒಂದು ವೃತ್ತಿ ಮಾಡ್ಕೊಂಡು ಅವರು ಬದುಕಬೇಕು. ಅಷ್ಟು ಬಿಟ್ರೆ ಅವರಿಗೆ ಬೇರೆ ಸ್ಕೋಪ್ ಇಲ್ಲ. ನಾವು ಬಂದಾಗಲೂ ಹೇಳಿದ್ವಿ, 3ಕ್ಕೂ ನಾವು ರೆಡಿ ಇಲ್ಲ. ತಪ್ಪಲ್ಲ, ನಾವು ಜನರಿಗೋಸ್ಕರ ಹೋರಾಟ ಮಾಡಿದ್ದಂತೂ ತಪ್ಪಲ್ಲ. ಒಂದು. ಎರಡನೇದಾಗಿ, ಅವ್ರ ಜೊತೆಗೆ ಯಾರಿದ್ದಾರೆ, ನಾವು ಮಾರ್ಗದರ್ಶಕರು, ಅವರು ಕೂಡ ಹೋರಾಟಗಾರರು, ಅವರ ಬಗ್ಗೆ ಒಂದು ಕಿಂಚಿತ್ ಮಾಹಿತಿ ನಾವು ಕೊಡಲ್ಲ. ಮೂರನೆಯದಾಗಿ, ನಾವು ಬಂದು ಬದುಕಲ್ಲಿ ಸೆಟ್ಲ್ ಆಗಲ್ಲ. ಆ ಟೈಪ್ ಸೋಕಾಲ್ಡ್ ಸೆಟಲ್ಮೆಂಟಿಗೆ ನಾವು ಬರ್ತಾ ಇಲ್ಲ. ನಾವು ಬರ್ತಾ ಇರೋದು ಹೋರಾಟ ಮಾಡಲಿಕ್ಕೆ. ಈ ಮೂರನ್ನು ನೀವು ಒಪ್ಕೊಂಡ್ರೆ ಮಾತ್ರನೇ ನಾವು ಬರೋದು ಅಂತ ನಾವು ಅವತ್ತು ಹೇಳಿದ್ವಿ. ಹಂಗಾಗಿ ಕರ್ನಾಟಕದ ಪ್ಯಾಕೇಜ್, ವಿಶೇಷ ಪ್ಯಾಕೇಜ್ ನೀವು ಪಾಲಿಸಿ ತೆಗೆದು ನೋಡಿ, ಅದರಲ್ಲಿ ಒಂದು ಸ್ಲ್ಯಾಶ್ ಆಗಿ ಹೊಸದು ಸೇರಿಸಿದ್ರು. ಎ ಪಾರ್ಟ್, ಬಿ ಪಾರ್ಟ್ ಅಂತ ಎರಡಿದೆ. ಅದರಲ್ಲಿ ನಕ್ಸಲ್ ಶರಣಾಗತಿ ಸ್ಲ್ಯಾಶ್ ಮುಖ್ಯವಾಹಿನಿಗೆ ಬರಲು ಅನುವು ಮಾಡಿಕೊಡುವ ಯೋಜನೆ ಅಂತಿದೆ. ಸ್ಲ್ಯಾಶ್ 2 ಟೈಪ್ನವ್ರು ಇರ್ತಾರೆ, ಶರಣಾಗತಿ ಜನನೂ ಇರ್ತಾರೆ. ಬಂದು ನಾವು ಲೈಫ್ ಸ್ಟೈಲ್ ಸೆಟ್ಲ್ ಆಗ್ತೀವಿ, ಕಾಸು ಕೊಡ್ರಿ ಅನ್ನೋರು. ಇಲ್ಲ, ನಾವು ಮುಖ್ಯವಾಹಿನಿಗೆ ಬರ್ತೀವಿ, ಅದಕ್ಕೆ ಅನುವು ಮಾಡಿಕೊಡಿ ಅನ್ನೋರು ಇರ್ತಾರೆ. ಈ ಒಂದು ಹೊಸದು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೋಸ್ಕರನೇ ನಾನು ನಾಗರಾಜ್ ಬಂದಿದ್ದಿಲ್ಲ, ಯಾರು ಬರ್ತಿರ್ಲಿಲ್ಲ. ಈ ಮಾಡಲ್ಲೇ ಕರ್ನಾಟಕ ಕೊಟ್ಟಿರೋದು, ಅದೇ ನಮ್ಮ ವಿಶೇಷತೆ ಇಲ್ಲಿರುವಂತದ್ದು. ಇದನ್ನ ಕರ್ನಾಟಕ ಸರ್ಕಾರ ಒಪ್ಕೊಂಡಿದ್ದು ವಿಶೇಷತೆ. ಯಾವ ಸರ್ಕಾರಗಳು ಇದ್ರ ತನಕ ಒಪ್ಕೊಂಡಿಲ್ಲ. ಇದಕ್ಕೆ ಅವಕಾಶ, ನೀವು ಹೋರಾಟ ಮಾಡಿ ಬಂದು ಅಂತ ಹೇಳಕ್ಕೆ. ಇದು ಬಂತು, ಇದೊಂದು ಉದಾಹರಣೆ ಆಗಿದ್ದು, ನಂಬರ್ 1 ಪಾಯಿಂಟ್ ಮಾಡಿದ್ದು. ಈ ಮಾಡಲ್ನ ಈ ನಗರ ರಮೇಶ್ ಸರ್ ಹೇಳ್ದಂಗೆ ಇದು ನಮ್ಮ ಕರ್ನಾಟಕದ ದಿಗ್ಗಜರು, ಸಿವಿಲ್ ಸೊಸೈಟಿಯ ದಿಗ್ಗಜರು ಒಂದು ಮಾಡಲ್ನ ಕಟ್ಕೊಟ್ರು. ಆದ್ರೆ ಅದು ಮುಂದುವರಿಲಿಲ್ಲ. ಎಸ್ಪೆಷಲಿ BJP ಸರ್ಕಾರ ಬಂದ ಮೇಲೆ ಆ ಕಮಿಟಿನೇ ಫಂಕ್ಷನಿಂಗ್ ಆಗಲಿಲ್ಲ. ಅಷ್ಟೇ ಅಲ್ಲ, ನಾವು ಬಂದ ಮೇಲೆ 7 ಜನರನ್ನು ಕರ್ಕೊಂಡ್ಬಂದ್ವಿ ನಾವು ಮುಖ್ಯವಾಹಿನಿಗೆ. ನಾವಿಬ್ಬರು ಬಂದ್ವಿ, ಬಂದ್ಮೇಲೆ ನಾವು 7 ಜನ ಕರ್ಕೊಂಡ್ಬಂದ್ವಿ. ನಾವು ಬಚಾವ್ ಬಿಟ್ವಿ. ಅವ್ರು 7 ಜನ ಬಂದ್ರೆ BJP ಸರ್ಕಾರದ ಆಡಳಿತ ಸಿಕ್ಕಾಕೊಂಡ್ಬಿಟ್ರು. ಅವರೆಲ್ಲ ದುರ್ಗತಿಯ ಸ್ಥಿತಿಯಲ್ಲಿದ್ದಾರೆ, ಇವತ್ತು ಕೂಡ ದುರ್ಗ ಸ್ಥಿತಿಯಲ್ಲಿದ್ದಾರೆ. ಶೀಟ್ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. 7 ವರ್ಷ ಆಯಿತು, ಕನ್ಯಾಕುಮಾರಿ ಜೈಲಲ್ಲಿದ್ದಾಳೆ, ಹೊರಗೆ ಬಂದಿಲ್ಲ, ಅವಕಾಶ ಇಲ್ಲ, ಎಲ್ಲ ಪರದಾಡ್ತಾ ಇದ್ದಾರೆ. ಕಾಂಗ್ರೆಸ್ ಗೌರ್ಮೆಂಟು ಕೂಡ ಏನು ಬಂದ ತಕ್ಷಣ ಇದೇನು ಮಾಡಲಿಲ್ಲ. BJP ಕಾಂಗ್ರೆಸ್ ಬಂದು ಇವ್ರು ಮಾಡಲಿಲ್ಲ. ಇವ್ರು ಮನೆಗೆ ಅಲ್ದಿದ್ದೀವಿ ನಾವು. ಹೋಮ್ ಮಿನಿಸ್ಟರ್ನ ಕಂಡಿದ್ದೀವಿ, DC ನ ಕಂಡಿದ್ದೀವಿ, SP ನ ಕಂಡಿದ್ದೀವಿ, ಎಲ್ಲರಿಗೂ ಕೊಟ್ಟಿದ್ದೀವಿ. ಇವರೆಲ್ಲ ಸಿಗಾಕೊಂಡಿದ್ದಾರೆ. ಇವ್ರಿಗೂ ನೀವು ಒಂದಿಷ್ಟ ಹೌದು, ಅವ್ರಿಗೇನು ನೀವು ಕೊಡಬೇಕಾದ್ರೆ ಸೆಟಲ್ಮೆಂಟ್ ಅವ್ರದ್ದು ಮಾಡಿ, ಇಲ್ಲ ಮಾಡಲಿಲ್ಲ ಅವರೆಲ್ಲ. ಇದು ಅಷ್ಟೇ ಅಲ್ಲ, BJP ಮಾಡಿದ ಧೋರಣೆಯನ್ನು ಕಾಂಗ್ರೆಸ್ ಮುಂದುವರಿಸ್ತು ಕಳೆದ 2 ವರ್ಷದಲ್ಲಿ.
ಮುಂದಷ್ಟು ಅಷ್ಟೆಲ್ಲ ವಿಕ್ರಮ್ ಗೌಡನ್ನು ಕೊಲೆ ಮಾಡ್ತು. ಇದು ಪ್ರಕ್ರಿಯೆ ಇದೇನು ಮ್ಯಾಜಿಕ್ ನಡೀತಲ್ಲ, ಈ ಮ್ಯಾಜಿಕ್ ಶುರು ಆಗಿದ್ದು ನಮ್ಮ ಸಂಘರ್ಷದ ಜೊತೆ, ಸರ್ಕಾರ ಜೊತೆ ಕೈಗೂಡಿಸ್ಕೊಂಡು ಕಮಿಟಿನವರು ಏನೋ ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ ಸಿವಿಲ್ ಸೊಸೈಟಿರು. ಕರ್ನಾಟಕದ ಸಿವಿಲ್ ಸೊಸೈಟಿ ಅಂತದ್ದಲ್ಲ, ತಾತ್ವಿಕ ನಿಲುಗಟ್ಟಿ ಮೇಲೆ ನಿಂತಿರೋದು ಕರ್ನಾಟಕದ ಸಿವಿಲ್ ಸೊಸೈಟಿ. ಇದು ನಡೆದಿದ್ದು ಸಂಘರ್ಷದ ಜೊತೆ. ನಿಮ್ಗೆಲ್ಲ ಗೊತ್ತಿದೆ, 20ನೇ ತಾರೀಕು ಪ್ರೆಸ್ ಕ್ಲಬ್ ನಲ್ಲಿ ನಾವು ಪ್ರೆಸ್ ಮೀಟ್ ಮಾಡಿದ್ವಿ. 18ನೇ ತಾರೀಕು ಕೊಲೆ ಆಯ್ತು. 20ನೇ ತಾರೀಕು ಬಂದು ಹೃದಯಹೀನ ನೀತಿ ಅಂತ ಖಂಡನೆ ಮಾಡಿದ್ವಿ ಸರ್ಕಾರನ. ಇದನ್ನ ನಿಲ್ಸಿ ನೀವು ಅಂತ ಹೇಳಿದ್ವಿ, ನೀವು ಕೂಂಬಿಂಗ್ ಆಪರೇಷನ್ ನಿಲ್ಸಿ ಅಂತ ಹೇಳಿದ್ವಿ. ಅದೇ ಸಂದರ್ಭದಲ್ಲಿ ನಕ್ಸಲಿಟ್ರಿಗೂ ಅಪೀಲ್ ಮಾಡಿದ್ವಿ. ಇದು ಸಾಕು, ಇದೆಲ್ಲಿಗೂ ಹೋಗಲಾರ್ದಂತ ಹೋರಾಟ. ದಯವಿಟ್ಟು ಹೋರಾಟದ ಮಾರ್ಗನ ಬದಲಾಯಿಸಿ, ನೀವು ಬನ್ನಿ ಹೊರಗಡೆ, ನಾವು ಸರ್ಕಾರಕ್ಕೆ ಒಪ್ಪಿಸ್ತೀವಿ, ನಮ್ಗಿದ್ದಂಗೆ ನಿಮ್ಗೂ ಅವಕಾಶ ಇದೆ, ಬನ್ನಿ ಅಂತ ಕೇಳಿದ್ವಿ. ಅವಾಗ ಮತ್ತೆ ನಾವು ಡಿಸೆಂಬರ್ 1ನೇ ತಾರೀಕು CM ಅವ್ರನ್ನ ಭೇಟಿ ಮಾಡ್ತು ನಮ್ಮ ಟೀಮ್. ನಾನು ಈ ಕ್ರೊನಾಲಜಿಯನ್ನು ಹೇಳಿಕ್ ಬಯಸ್ತಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಒಂದು ವಿಚಾರ ಏನಪ್ಪಾ ಅಂದ್ರೆ, ಇದುವರೆ ತನಕ ನಾವು ಇದ್ರ ಬಗ್ಗೆ ಒಂದು ಮಾತನ್ನು ಇದುವರೆ ತನಕ ಶಾಂತಿಯಾಗಿ ನಾಗರಿಕರ ಬಗ್ಗೆ ಮಾತಾಡಿಲ್ಲ. ನೀವು ಗಮನಿಸಬಹುದು, ಮೀಡಿಯಾಗಳಲ್ಲಿ ಪ್ರೆಸ್ ಮೀಟ್ ಏನ್ ಮಾಡ್ತಿದ್ದಾರೆ, ಕೊಡ್ತಿದ್ದಾರೆ, ಅವರೆಲ್ಲ ಅವ್ರ ಇಂಡಿವಿಜುವಲ್ ಅಭಿಪ್ರಾಯಗಳು. ವೇದಿಕೆ ಕೊಡಬಾರ್ದು ಅಂತ ತೀರ್ಮಾನ ಮಾಡಿತ್ತು. ಯಾಕಂದ್ರೆ ಇದು ಬಹಳ ಜವಾಬ್ದಾರಿಯ ಗೌಪ್ಯವಾಗಿ ನಡಿಬೇಕಾಗಿದ್ದ ಕ್ರಿಯೆ ಆಗಿತ್ತು. ಹಂಗಾಗಿ ಪ್ರೆಸ್ ಮುಂದೆ ಒಂದು ಮಾತು ಬಿಡಬಾರ್ದು, ಯಾರು ಏನಾದ್ರು ಫೋಟೋ ಬರಲಿ, ಜಸ್ಟ್ ಬಾಯಕಂಡ್ ಕೆಲಸ ಮಾಡಬೇಕು ಅನ್ಕೊಂಡಿದ್ವಿ. ಇದೇ ಫಸ್ಟ್ ಪ್ರೆಸ್ ಮೀಟ್. ಅದಾದ್ಮೇಲೆ ಈಗ ವಾಸ್ತವದಲ್ಲಿ ಏನ್ ನಡೀತು ಅನ್ನೋದ್ರ ಬಗ್ಗೆ ಸುಮಾರು ಜನರಿಗೆ ಗೊತ್ತಿಲ್ಲ. ಅದು ಇದು ನಡೀತಿದೆ ಅಂತ, ನಾನಂತೂ ಓದಿಲ್ಲ, ಎಲ್ಲ ಹೇಳ್ತಾರೆ ಅದು ಇದು ನಡೀತು ಅಂತ ಹೇಳಿ. ಯಾಕಂದ್ರೆ ನಾವು ಪೂರ್ತಿ ಮುಳುಗ್ಬಿಟ್ಟಿದ್ವಿ, ಕಾಡಿಗೆ ಹೋಗೋದು ಇದು ಮಾಡೋದು ನಾವು ಗಮನಿಸಕ್ ಹೋಗಿಲ್ಲ. ಏನೇನು ಬಂದಿದೆ ಮೀಡಿಯಾಲ್ಲೂ ಗಮನಿಸಿಲ್ಲ ನಾವು. ಅದಕ್ಕೆ ಕೇಳಿರೋದು ನಾನು, ಹಿಂಗೆಲ್ಲ ನಡೆದಿದೆ ಅಂತ. ಅದಕ್ಕೆ ಒಂದು ಕ್ರೊನಾಲಜಿಯನ್ನು ಹೇಳ್ತಾ ಇದ್ದೀನಿ. ಇದು ಶುರು ಆಗಿದ್ದು ವಿಕ್ರಮ್ ಗೌಡ 20ನೇ ತಾರೀಕು ನಾವು ಖಂಡಿಸಿ ಪ್ರೆಸ್ ಮೀಟ್ ಮಾಡಿದ್ವಿ. ಡಿಸೆಂಬರ್ 1ನೇ ತಾರೀಕು CM ಅವ್ರನ್ನ ಭೇಟಿ ಮಾಡಿದ್ವಿ. ನಮ್ಮ ನಿಯೋಗ, ನಾನು ಹೋಗಿರ್ಲಿಲ್ಲ, ನಮ್ಮ ನಿಯೋಗ ಹೋಗಿ ಭೇಟಿ ಮಾಡ್ತು. ಸೊ ಆ ನಿಯೋಗದಲ್ಲಿ ನಾವು CM ಅವ್ರಿಗೆ ಕೇಳ್ಕೊಂಡಿದ್ದೇನಪ್ಪಾ ಅಂದ್ರೆ, ನಾವು ಇನ್ನೊಂದು ಗಂಭೀರ ಪ್ರಯತ್ನ ಮಾಡ್ತೀವಿ. ನೋಡಿ, ನಿಮ್ ಕಾಲದಲ್ಲಿ ಶುರು ಆಗಿತ್ತು, ಮತ್ತೆ 10 ವರ್ಷ ನಿಂತಿತ್ತು, ಮತ್ತೆ ಶುರು ಆಗಿದೆ. ದಯವಿಟ್ಟು ಶುರು ಮಾಡಬೇಡಿ, ಸ್ಟಾಪ್ ಮಾಡಿ ಇದನ್ನು. ನೀವು ಕೂಂಬಿಂಗ್ನ ನಿಲ್ಸಕ್ ಹೇಳಿ ನಿಮ್ಮವರಿಗೆ, ನಮ್ಗೊಂದು ಅವಕಾಶ ಕೊಡಿ, ನಾವು ಟ್ರೈ ಮಾಡ್ತೀವಿ. ಅದಾಗ್ಲಿಲ್ಲ ಅಂದ್ರೆ ಆಮೇಲೆ ಕತೆ ನೋಡೋಣ. ಈಗ ನೀವು ಸ್ಟಾಪ್ ಮಾಡಿ. ಸೊ ಅದನ್ನ ಮಾಡಿ ಅಂತ ನಾವು ಕೇಳ್ಕೊಂಡ್ವಿ. ಅದನ್ನ CM ಅವರು ತಾತ್ವಿಕವಾಗಿ ಒಪ್ಕೊಂಡ್ರು. ಆಯ್ತು, ನೀವು ಪ್ರಯತ್ನ ಮಾಡಂಗಿದ್ರೆ ಮಾಡಿ, ಒಂದ್ ವೇಳೆ ಫಲ ಸಿಕ್ಕರೆ ಖಂಡಿತವಾಗಿ ಕೂಡ ನಾವು ಅದಕ್ಕೆ ರೆಸ್ಪಾಂಡ್ ಮಾಡ್ತೀವಿ ಅಂತ CM ಹೇಳಿದ್ರು. ಆಮೇಲೆ ನಾವು ಫಸ್ಟ್ ಮಾಡಿದ್ದು ನಾಗರಿಕ ವೇದಿಕೆ ಕೆಲಸ ಏನಪ್ಪಾ ಅಂದ್ರೆ, ಅಲ್ಲಿ ನಮ್ಮ ಜನಪರ ಸಂಘಟನೆಗಳು ಸುಮಾರು ಇದಾವೆ ಮಲೆನಾಡಿನಲ್ಲಿ. ಅದೇ ಆದಿವಾಸಿ ಹಾಡಿಗಳಲ್ಲಿ ಇಲ್ಲೆಲ್ಲ ಕೆಲಸ ಮಾಡೋಂಥವ್ರು, ಅವ್ರೆಲ್ಲರಿಗೂ ಕೂಡ ನಾವು ಮಾಹಿತಿ ಕೊಟ್ವಿ. ಅವ್ರು ಸಿಗ್ತಾರೆ ಅಲ್ಲಿ. ಅವ್ರೇನು ಜನರನ್ನ ಬಿಟ್ಟರೆ ಏನು ಕಾಡಲ್ಲಿ, ಬೇರೆ ಕಾಡಲ್ಲಿ ಇರಲ್ಲ, ಜನರನ್ನ ಭೇಟಿ ಆಗ್ತಾನೆ ಕಾಡಲ್ಲಿ ಇರ್ತಾರೆ. ಸೊ ಹಂಗಾಗಿ ಅವ್ರು ಎಲ್ಲೂ ಕಂಡ್ರು ಕೂಡ ದಯವಿಟ್ಟು ಮಾತನಾಡಿ, ನಾವು ಅವ್ರ ಜೊತೆ ಮಾತನಾಡ್ಲಿಕ್ಕೆ ಬಯಸ್ತಿದೀವಿ ಅನ್ನೋದು ಕೊಡಿ ಸಾಕು. ಅವರೆಲ್ಲ ನಮ್ಗೆ ಒಪ್ಕೊಳ್ಳೋದು ಬೇಡ, ಒಂದು ನಮ್ಗೆ ಮಾತನಾಡ್ಲಿಕ್ಕೆ ಒಂದು ಅವಕಾಶ ಕೊಡಕ್ಕೆ ಹೇಳಿ, ಒಂದು ಭೇಟಿ ಕೊಡಕ್ಕೆ ಹೇಳಿ ಅನ್ನೋದು ಸಂದೇಶನೆಲ್ಲ ಕೂಡ ನಾವು ಅವ್ರೆಲ್ಲರಿಗೂ ಕೂಡ ಕಳಿಸ್ಕೊಟ್ವಿ. ಅದನ್ನ ಡಿಸೆಂಬರ್ 15ನೇ ತಾರೀಕು ಅಷ್ಟೊತ್ತಿಗೆ ನಮ್ಗೊಂದು ಮಾಹಿತಿ ಸಿಕ್ತು. ಅದರ ನಡುವೆ ಒಂದು ಮೊದಲ ವಾರದಲ್ಲಿ ಕೆಲವರು ನಮಗೆಲ್ಲ ಸಿಕ್ಕಿದ್ದಾರೆ, ಅಲ್ಲಿ ಲೋಕಲ್ ಸಿಕ್ಕು ಮಾತಾಡಿದ್ದಾರೆ, ರಾತ್ರಿ ಚರ್ಚೆ ಮಾಡಿದ್ದಾರೆ ಕೂತು. ಅಲ್ಲಿನ ಯೂತ್ಸು, ಮಲೆನಾಡಿನ ಯೂತ್ಸ್ ಕೂತು ರಾತ್ರಿ ಚರ್ಚೆ ಮಾಡಿದ್ದಾರೆ. ಹಿಂಗೆಲ್ಲ ಹೇಳಿದ್ದಾರೆ, ಹಳೆ ಸ್ಟೋರೀಸ್ ಎಲ್ಲ ಹೇಳಿದ್ದಾರೆ, ಹಿಂಗೆಲ್ಲ ಆಗಿದೆ, ನಿಮ್ಮ ಹತ್ರ ಬಂದು ಮಾತನಾಡ್ಲಿಕ್ಕೆ ಬಯಸ್ತಿದ್ದಾರೆ ಅದು ಇದು ಅಂತ. ಅವರು ಇಲ್ಲ ನೋಡ್ತೀವಿ, ಯೋಚನೆ ಮಾಡಿ ಹೇಳ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಹೇಳಲಿಲ್ಲ, ನಮ್ಮ ಮಾಹಿತಿ ಬರ್ತಿತ್ತು, ಬಂದಿದ್ರು ಸರ್, ರಾತ್ರಿ ಬಂದಿದ್ರು, ರಾತ್ರಿ ಮಾತುಕತೆ ಆಯ್ತು, ಆದ್ರೆ ಏನು ತೀರ್ಮಾನ ಹೇಳಿಲ್ಲ, ಹೇಳ್ತೀವಿ ಅಂತೇಳಿ, ನಮ್ಮ ಅಭಿಪ್ರಾಯ ಹೇಳ್ತೀವಿ ಅಂತೇಳಿ ಹೋದ್ರು ಅಂತೇಳಿ. ಡಿಸೆಂಬರ್ 15ನೇ ತಾರೀಕು ಒಂದು ಆದಿವಾಸಿ ಮಹಿಳೆ ಕಡೆಯಿಂದ ಒಂದು ಚೀಟಿ ಕಳಿಸ್ತಾರ ಅವ್ರು. ಅಲ್ಲಿ ಮಾಡಿ ಆಯ್ತು, ನಾವು ಕಮಿಟಿ ಜೊತೆ ಮಾತನಾಡ್ಲಿಕ್ಕೆ ರೆಡಿ ಇದೀವಿ, ಬರ್ಲಿಕ್ಕೆ ಹೇಳಿ ಅಂತ 15ನೇ ತಾರೀಕು ಕಳಿಸ್ತಾರೆ. ಇದು ಫಸ್ಟ್ ನಮಗೆ ಗ್ರೀನ್ ಸಿಗ್ನಲ್. ಅದು ಬಂದ ತಕ್ಷಣ ನಾವು 18ನೇ ತಾರೀಕು ಹೋಗಿ ನಮ್ಗೆ ಎಲ್ಲಿಂದ ಶುರು ಮಾಡಬೇಕು ಅಂತ ನಮ್ಮೊಳಗೆ ಚರ್ಚೆ ಮಾಡ್ಕೊಳಕ್ಕೆ 2 ದಿವಸ ಆಯ್ತು, ವೇರ್ ಟು ಬಿಗಿನ್ ಈ ಪ್ರೋಸೆಸ್ನ ಅಂತ. ಸೊ ಇದೇನಿದ್ರು ಕೂಡ ಇಂಟೆಲಿಜೆನ್ಸ್ ಚೀಫ್ಗೆ ಎಲ್ಲ ಮಾಹಿತಿ ಇರೋದು, ಅಲ್ಲಿಂದನೇ ಶುರು ಮಾಡಿದ್ರೆ ಒಳ್ಳೇದು ಅಂತೇಳಿ ಹೇಮಂತ್ ನಿಂಬಾಳ್ಕರ್ ಅವ್ರನ್ನ ನಾವು 18ನೇ ತಾರೀಕು ಭೇಟಿ ಆಗ್ತೀವಿ. ಅವ್ರನ್ನ ಹೋಗ್ಬಿಟ್ಟು ಅವ್ರ ಹತ್ರ ನಾವು ಮಾತಾಡಿ ಈ ವಿಚಾರನ ಹೇಳ್ತೀವಿ, ಹಿಂಗಿದೆ, ಹಿಂಗ್ ಮಾಹಿತಿ ಬಂದಿದೆ, ನಾವು ಈಗ ಹೋಗ್ತೀವಿ. ಆದ್ರೆ ನಾವು ಹೋಗಿ ಹೇಳೋದೇನು, ನಾವು ಸುಮ್ಮನೆ ಹೋಗ್ಬಿಟ್ಟು ಇಲ್ಲಿ ಬನ್ನಿ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ ಹೆಂಗ್ ನಡ್ಕೊಳುತ್ತೆ ನಮ್ಗೇನು ಗ್ಯಾರಂಟಿ. ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಈಗ ಅದಾಗಲೇ ಕನ್ಯಾಕುಮಾರಿ ಒಳಗಲ್ಲ 8 ವರ್ಷ ಆಯ್ತಕ್ಕೆ ಅಲ್ಲೇ ಇದ್ದಾಳೆ, ಇವ್ರನ್ನು ಕರ್ಕೊಂಬಂದ್ಬಿಟ್ಟು ಕಾಡಲ್ಲಿದ್ದಾರ ತಂದ್ಬಿಟ್ಟು ಇಲ್ಲಿ ಜೈಲಿಗೆ ಹಾಕ್ಬಿಟ್ಟು ನಾವ್ಯಾವ ಇದಕ್ಕೆ ಹೋಗೋಣ, ಹಂಗಾಗಲ್ಲ. ಸೊ ನಿಮ್ಮ ಸರ್ಕಾರ ಒಂದು ವೇಳೆ ಅವ್ರು ಒಪ್ಪೋದಾದರೆ ನಿಮ್ಮ ಸರ್ಕಾರ ಏನ್ ಮಾಡುತ್ತೆ ನಮಗೆ ಕ್ಲಿಯರ್ ಇರಬೇಕು, ಇದನ್ನು ಕೊಡಿ ಅಂತ. ಅವಾಗ ಸುಮಾರು ಡಿಸ್ಕಷನ್ ಆಯ್ತು. ಅವರು ಇಲ್ಲ, ನಾವು ಎಲ್ಲಾ ಪ್ರಯತ್ನಗಳನ್ನ ಮಾಡೋಣ, ಖಂಡಿತವಾಗೂ ಕೂಡ ಅವ್ರ ಜೈಲಲ್ಲಿ ಕೊಳಿಸೋದಿಲ್ಲ ಅವ್ರನ್ನ, ಮತ್ತೆ ಅವ್ರಿಗೆ ನಾವು ಹೆಂಗಾದ್ರೂ ಮಾಡಿ ಹೊರಗೆ ಬರಂಗ್ ನಾವು ಮಾಡ್ತೀವಿ. ಆದ್ರೆ ಅಲ್ಪ ಸ್ವಲ್ಪ ಶಿಕ್ಷೆಗಳು ಆಗಬಹುದು, ಅದಕ್ಕೆ ಅವರು ಕೂಡ ತಯಾರಿರಬೇಕು. ಆದ್ರೆ ಅದನ್ನ ನಾವು ಏನ್ ಮಾಡಕ್ಕಾಗಲ್ಲ. ಆದ್ರೆ ಖಂಡಿತವಾಗಿ ಕೂಡ ಬೇಲ್ಗಳು ಅಂತ ಆದ್ರೂ ನಾವು ಬೇಲ್ ಅಪೋಸ್ ಮಾಡಲ್ಲ, ನಾವು ಬರಂಗ್ ಮಾಡ್ತೀವಿ. ಕೇಸ್ಗಳು ನಡೀಲಿ, ಮಿನಿಮಮ್ ಶಿಕ್ಷೆ ಆದ್ರೆ ಅಷ್ಟು ಅನುಭವಿಸೋ ಅವರು ರೆಡಿ ಇರಬೇಕು, ಮಿಕ್ಕಂತೆ ನಮ್ಮ ಕಡೆಯಿಂದ ಎಲ್ಲಾ ಕೋಆಪರೇಷನ್ ಇರುತ್ತೆ ಅಂತ ಅವ್ರು ಹೇಳಿದ್ರು. ಸರಿ ಅಂತೇಳಿ, ಆದ್ರೆ ನಮ್ಗೆ ಇನ್ನೂ ಪೂರ್ತಿ ಸಮಾಧಾನ ಇಲ್ಲ. ಮತ್ತೆ ನೆಕ್ಸ್ಟ್ ಡೇ ಬೆಳಿಗ್ಗೆ CM ಅವ್ರಿಗೆ ಕಾಣಬೇಕು ಅಂತ ಹೇಳಿದ್ವಿ. CM ಅವರು ಗುಲ್ಬರ್ಗಕ್ಕೆ ಹೋಗ್ಬೇಕಾಯ್ತು, ಬಹಳ ಅರ್ಜೆಂಟ್ ಅಲ್ಲಿ ಇದ್ರು. ಆದ್ರೆ ಅವ್ರು ಹೇಳಿದ್ವಿ, ಇಲ್ಲ ಬಹಳ ಇಂಪಾರ್ಟೆಂಟ್, ನೀವು ಸ್ವಲ್ಪ ಸಿಗ್ಲೇಬೇಕು ನಮ್ಗೆ ಅಂತ. ಅವ್ರಿಗೆ ಅರ್ಥ ಆಯ್ತು ಸೆನ್ಸ್. ಸೊ ಹಂಗಾಗಿ ಅವರು ಸರಿ ಅಂತೇಳಿ ಅವತ್ತು
ಇದಕ್ಕೆ ಏರ್ಪೋರ್ಟಿಗೆ ಹೋಗ್ತಿದ್ದವರು ನಿಲ್ಲಿಸಿ ಕ್ಯಾನ್ಸಲ್ ಮಾಡಿ ಮತ್ತೆ ಒಳಗೆ ಬಂದು ಮತ್ತೆ ನಮ್ಮ ಜೊತೆ ಮೀಟಿಂಗ್ ಆಯ್ತು. ಸೊ ಅವರು ನಾವು ಅಷ್ಟೇ, ಇನ್ಯಾರೂ ಇಲ್ಲ, ಓನ್ಲಿ CM ಅಂಡ್ ಟೀಮ್ ಅಷ್ಟೇ, ಇನ್ಯಾರು ಒಬ್ಬರು ಇಲ್ಲ, ಅವ್ರ ಸೆಕ್ರೆಟರೀಸು ಇಲ್ಲ. ಇದ್ದು ಡಿಸ್ಕಷನ್ ಅದರೊಳಗೆ ಆಯಿತು, ಅದ್ರಾಗ ಹೇಳಿದ್ವಿ ಸರ್ ನೀವು ಪೂರ್ತಿ ಕಾನ್ಫಿಡೆನ್ಸ್ ಕೊಡೋದಾದರೆ ನಾವಿದ್ದೀವಿ, ಆ ಮಕ್ಕಳನ್ನ ಪೂರ್ತಿ ಜೈಲಿಗೆ ಹಾಕಲ್ಲ, ನಾವು ಮಾಡ್ತೀವಿ, ದಾರಿ ಮಾಡ್ತೀವಿ ಅಂತ ನೀವು ಹೇಳೋದಾದರೆ ನಾವು ಹೋಗ್ತೀವಿ, ಇಲ್ಲ ಅಂದ್ರೆ ನಾವು ಹೋಗಲ್ಲ, ಹಿಂಗಿದೆ ಅಂತ. ಇಲ್ಲ ಮಾಡಿ ಇದನ್ನ ಸುಮ್ಮನೆ ಇದು ಹಿಂಗೇ ರಕ್ತ ಸಿಕ್ತದ್ ಬೇಡ, ಮಾಡಿ ಅದನ್ನೊಂದು ಪ್ರಯತ್ನ ಮಾಡಿ, ನಮ್ಮ ಸರ್ಕಾರದ ನೀತಿಯೊಳಗೆ ಏನೆಲ್ಲ ಸಾಧ್ಯ ಇದೆ ಮಾಡೋಣ, ಅವರಿಗೆ ಹೆಲ್ಪ್ ಮಾಡೋಣ. ಬಟ್ ಏನಿದ್ರು ವ್ಯಾಪ್ತಿ ಒಳಗೆ ಮಾಡಬೇಕಾಗ್ತದೆ, ವ್ಯಾಪ್ತಿ ದಾಟ್ ಮಾಡೋಕ್ಕಾಗಲ್ಲ, ಆದ್ರೆ ವ್ಯಾಪ್ತಿ ಒಳಗೆ ಮ್ಯಾಕ್ಸಿಮಮ್ ಮಾಡೋಣ, ಅವರಿಗೆ ಇದು ಮಾಡೋಣ ಅಂತ ಹೇಳಿದ್ರು. ಆ ಮಾತು ಕೊಟ್ಟಿದ್ದಕ್ಕೇನೆ ಅದು ಕೊಟ್ವಿ. ಆಮೇಲೆ ಇಲ್ಲ ಅಷ್ಟೆಲ್ಲ ಅವ್ರಿಗೆ ಅಲ್ಲ ಫಸ್ಟ್ ಅವ್ರು ಅಷ್ಟು ಹೇಳಿಲ್ಲ, ಇದೆಲ್ಲ ಮಾಡಬಹುದು, ಆದರೂ ನಾನು ಒಂದ್ಸರಿ ಇನ್ನೂ ಖಚಿತಪಡಿಸ್ಕೋತೀನಿ, ನಿಮ್ಮದು 100% ಅನ್ಕೋಬೋದಾ ಸರ್ ಅಂತ ಕೇಳಿದ್ವಿ. ಅನ್ಕೋಬಹುದು, ಆದರೂ ಕೂಡ ನಾನು ಹೋಮ್ ಮಿನಿಸ್ಟರ್ ಜೊತೆ DCM ಜೊತೆ ಎಲ್ಲರ ಜೊತೆ ಮಾತಾಡಿ ನಿಮಗೆ ಹೇಳ್ತೀನಿ ಅಂತ ಹೇಳಿದ್ರು. ಆಮೇಲೆ ನಮಗವ್ರು ಕನ್ಫರ್ಮ್ ಮಾಡಿ ಅಷ್ಟೊಳಗೆ ಅವ್ರದ್ದು ಬೆಳಗಾಂ ಅಧಿವೇಶನ ಆಯ್ತು, ಅಲ್ಲಿಗೆ ಹೋದ್ರು, ಮನಮೋಹನ್ ಸಿಂಗ್ ಅವ್ರದ್ದಾಯ್ತು. ಇದೆಲ್ಲ ಆದ ನಂತರದಲ್ಲಿ ಮತ್ತವ್ರ ಗ್ಯಾಪ್ ಆಯ್ತು. ನಾವು ಏನಪ್ಪ ಏನು ಬರಲೇ ಇಲ್ಲ ಅಂತ ನಾವು ಸುಮ್ಮನೆ ಆದ್ವಿ. ಮತ್ತೆ 28ನೇ ತಾರೀಕು ಮೆಸೇಜ್ ಕಳಿಸಿದ್ರು, ಇಲ್ಲ ನಾವು ಮಾತಾಡ್ಕೊಂಡಿದೀವಿ, ಯು ಗೋ ಹೆಡ್, ನಾವು ಇರ್ತೀವಿ ನಿಮ್ ಜೊತೆ, ಯು ಗೋ ಹೆಡ್ ಅಂತ ಹೇಳಿ 28ನೇ ತಾರೀಕು ಮೆಸೇಜ್ ಕೊಟ್ಟರು. 29ನೇ ತಾರೀಕು ಅವರು ಪ್ರೆಸ್ ಮೀಟು ಕೂಡ ಮಾಡಿದ್ರು. ನಮ್ಮ ಅದೃಷ್ಟಕ್ಕೆ 1ನೇ ತಾರೀಕು ಅಷ್ಟೊತ್ತಿಗೆ ಮತ್ತೆ ಅವರಲ್ಲಿ ಕಾಂಟ್ಯಾಕ್ಟ್ ಆಯ್ತು ಒಳಗಡೆ, ಫಾರೆಸ್ಟ್ ಒಳಗಡೆ. ಅವ್ರು ಮತ್ತೆ ಅವರಿಗೆ ನಾವು ಹೇಳಿದ್ವಿ, ಮೊದಲೇ 26ನೇ ತಾರೀಕು ಹೇಳಿದ್ವಿ, ಬಂದು ಹೋಗಿದ್ರಂತೆ. ಮತ್ತೆ 2ನೇ ಸರಿ ಬಂದಾಗ 1ನೇ ತಾರೀಕಲ್ಲಿ ಬಂದಿತ್ತು. ಸೊ ಅವ್ರನ್ನ ಅಲ್ಲೇ ಇಟ್ಕೊಳ್ಳಿ, ನಾವು ಈಗಲೇ ಬರ್ತೀವಿ ಅಂತ ಹೇಳಿ ನಾವು ಮತ್ತೆ ರಾತ್ರೋರಾತ್ರಿ ಪ್ರಯಾಣ ಮಾಡಿ 2ನೇ ತಾರೀಕು ಅರ್ಲಿ ಮಾರ್ನಿಂಗ್ ನಸುಗಂತದಲ್ಲಿ ಮತ್ತೆ ಕಾಡಿಗೆ ಹೋದ್ವಿ. ಫಸ್ಟ್ ಭೇಟಿ ನಮ್ದು ಅದೇನೆ. ಅಲ್ಲಿ ಹೋದಾಗ ಬಹಳ ಒಂದು ವಿವರ, ಇದು ಬೆಳಿಗ್ಗೆ ನಮ್ಗೆ 8 ಗಂಟೆಗೆ ಶುರು ಆಗಿದ್ದು ಚರ್ಚೆ, ಸಾಯಂಕಾಲ 7 ಗಂಟೆ ತನಕ ನಾನ್ ಸ್ಟಾಪ್, 11 ಗಂಟೆ ನಾನ್ ಸ್ಟಾಪ್ ಡಿಸ್ಕಷನ್ ನಡೀತಿದ್ರೊಳಗೆಲ್ಲ ಕೂಡ. ಸೊ ಇಲ್ಲಿ ನಮಗೆ ಅದ್ರ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು, ಅವ್ರು ಏನು ಬಯಸ್ತಿದ್ದಾರೆ, ಏನು ವಿಚಾರ ಅಂತ. ಅದು ನಮಗೂ ರೂಪುಗೊಳ್ತಿರ್ಲಿಲ್ಲ. ಫಸ್ಟ್ ಅವ್ರು ಏನು ಹೇಳ್ತಾರೋ ಎಲ್ಲ ಕೇಳಿಸ್ಕೊಂಡ್ವಿ, ನಮ್ದು ಇದೆಲ್ಲ ಕೂಡ ಹೇಳಿದ್ವಿ. ಆಮೇಲೆ ನಮ್ಗೆ ಅರ್ಥ ಆಗಿದ್ದೇನಪ್ಪ ಅಂದ್ರೆ ಅವರಿಗೆ ಆಗಬೇಕು ಅಂತಿದೆ, ಆದ್ರೆ ಅದ್ರ ಬಗ್ಗೆ ಒಂದು ಬಹಳ ಗಂಭೀರವಾದಂಥ ಒಂದು ಆತಂಕ ಇದೆ. ಆ ಆತಂಕ ಏನು ಅಂತ ಹೇಳಿದ್ರೆ ಅವ್ರಿಗೊಂದು 2-3 ಆತಂಕ. ಒಂದು ಆತಂಕ ಬಹಳ ಸೀರಿಯಸ್ ಆಗಿದೆ, ಎರಡು ಮೇನ್ ಆತಂಕಗಳಿದೆ. ಒಂದು ಆತಂಕ ಅವ್ರಿಗೆ ಇರೋದೇನಪ್ಪಾ ಅಂತ ಹೇಳಿದ್ರೆ, ನಮ್ಮನ್ನ ಹೊರಗೆ ಬಂದ್ರೆ ಇವ್ರು ಹೀನಾಯವಾಗಿ ನಡೆಸ್ಕೋಬಹುದು. ಅವ್ರು ಹೋಗ್ಬಿಟ್ಟು ಅಲ್ಲಿ ತಪ್ಪೊಪ್ಕೊಂಡು ನಿಂತ್ಕೊಂಡು ತಲೆ ಬಗ್ಗಿಸಿ ನಾವು ಮಾಡಿದ ತಪ್ಪಾಯ್ತು, ಆಚರಣೆ ಸರಿ ಇಲ್ಲ, ಈ ಸಿದ್ಧಾಂತ ಸರಿ ಇಲ್ಲ, ನಾವು ವಿದ್ಯುತ್ ಪಕ್ಷ ಸರಿ ಇಲ್ಲ, ಇದೆಲ್ಲ ಕೂಡ ನಾವು ಹೇಳಬೇಕು ಅನ್ನಂಗೆ ಮಾಡ್ಕೊಳ್ತಾರೆ. ಹಂಗೆ ಯಾಕೆ ಮಾಡಿ ಇದು ಮಾಡ್ಕೋಬೇಕು? ಹಂಗೆ ಮಾಡೋದ್ಕಿಂತ ಬೇಕಾದ್ರೆ ಎಷ್ಟು ದಿವಸ ಬೇಕಾದ್ರೆ ಹೋರಾಟ ಮಾಡೋಣ, ಹೋದ್ರೆ ಇಲ್ಲೇ ಪ್ರಾಣ ಹೋಗಿ ಅದು ಮಾಡ್ಕೊಳ್ಳೋದು ಬೇಡ. ಅದನ್ನ ಯಾವುದೇ ಕಾರಣಕ್ಕೂ ತಲೆ ತಗ್ಗಿಸಬಾರ್ದು. ಇದು ಒಂದು ಅವ್ರಿಗೆ. ಅದಕ್ಕೆ ಬಹಳ ಸ್ವಾಭಿಮಾನದಿಂದ ಬದುಕಿದವರು ಅವರು. ಅವರ ಇತಿಹಾಸ ನಮ್ಗೆ ಹೇಳಕ್ಕೆ ಟೈಮ್ ಇಲ್ಲ. ಅವ್ರು ಹೆಂಗೆ ಅವ್ರು ಪಟ್ಟಿದ್ದಾರೆ, ಅವ್ರ ಕಥೆಗಳೆಲ್ಲ ಕೇಳಿದೀವಿ ಹೆಂಗಾಯ್ತು ಅಂತ. ಇಲ್ಲಿಂದ ಅವರು 14 ವರ್ಷಗಳ ಹಿಂದೆ ಇಲ್ಲಿಂದ ಕೇರಳ ತನಕ ನಡ್ಕೊಂಡು ಹೋಗಿದ್ದಾರೆ ಎಲ್ಲ, ಇಡೀ ಟೀಮ್ ಆಗಿ. ಅಲ್ಲೋಗಿ ಕೇರಳ, ತಮಿಳುನಾಡು, ಕೇರಳ ಸೇರ್ಕೊಂಡು ಅಲ್ಲಿ ಸುಮಾರು ದಿವಸ ಹೋರಾಟ ಮಾಡಿದ್ದಾರೆ, ಸುಮಾರು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದಾರೆ. ಮತ್ತೆ ಅಲ್ಲಿಂದ ಬೇಡ ನಮ್ಮ ಇದಕ್ಕೆ ವಾಪಸ್ ಹೋಗೋಣ, ಅಲ್ಲಿ ಹೋಗಿ ಮುಂದೆ ಹೆಂಗ್ ಹೋರಾಟ ಮುಂದುವರಿಸಬೇಕು, ಅಲ್ಲಿ ಸುಮಾರು ನಷ್ಟಗಳಾದ್ಮೇಲೆ ಇಲ್ಲಿ ಹೋಗೋಣ ತೀರ್ಮಾನ ಮಾಡಿದ್ದಾರೆ. ಅಲ್ಲಿಂದ 4 ತಿಂಗಳ ಕಾಲ ಇಡೀ ಬೆಟ್ಟ ಗುಡ್ಡಗಳನ್ನ ದಾಟ್ಕೊಂಡು ಇಲ್ಲಿ ಬಂದಿದ್ದಾರೆ, ವಾಪಸ್ ಬಂದಿದ್ದಾರೆ ಇಲ್ಲಿಗೆ, ಎಲ್ಲ ನಡ್ಕೊಂಡು ಇಲ್ಲಿಗೆಲ್ಲ ಕೂಡ ಬಂದಿದ್ದಾರೆ. ಅವರು ಸಾವಿನ ಲವಲೇಶದ ಭಯ ಇಲ್ಲ ಅವರಲ್ಲಿ, ಇಷ್ಟು ಭಯ ಇಲ್ಲ ಸಾವಿನ ಬಗ್ಗೆ. ಅವರು ಅಷ್ಟು ಸಾವನುಗಳನ್ನು ಕಂಡಿದ್ದಾರೆ ಅವರು. ಅದೊಂದು ಟೈಪ್ ಕಾಡಿನ ಉಡಗಳಿದ್ದಂಗೆ ಅವ್ರು ಹಂಗಿದಾರ. ಸೊ ಅವರು ಅದಕ್ಕೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಆದ್ರೆ ಹೋರಾಟ ಮುಂದಿಲ್ಲ. ಅವರು ಕೊನೆಗೆ ಚರ್ಚೆ ಮಾಡಿ, ನಾವಿದನ್ನು ನಿಮ್ಗೆ ಚೀಟಿ ಕಳಿಸಿದ್ದು ಏನಕ್ಕೆ ಗೊತ್ತಾ ಅಂತ ಕೇಳಿದ್ರು. ಏನಕ್ಕೆ ಅಂತ ಹೇಳಿದ್ರೆ, ನಾವು ಬಂದ ನಂತರದಲ್ಲಿ ನಾವು ಅನ್ಕೊಂಡಿದ್ವಿ, ಮೊದಲು ಹೋಗಿ ನಾವೆಲ್ಲವೂ ಕೂಡ ನಾವು ಇಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ ಅಧ್ಯಯನ ಮಾಡೋಣ, ಇದಾದ ನಂತರದಲ್ಲಿ ಮುಂದೆ ಹೇಗೆ ತೀರ್ಮಾನ ಅಂತ ಮಾಡಿದ್ವಿ. ನಾವೆಲ್ಲ ಓಡಾಡಿ ಎಲ್ಲ ಕೂಡ ನೋಡಿದ್ವಿ, ಇಲ್ಲೆಲ್ಲವೂ ಕೂಡ ಕಷ್ಟಗಳಿದಾವೆ. ಆದ್ರೆ ಕಷ್ಟಗಳ ನಡುವೆನೂ ಕೂಡ ಪರಿಸ್ಥಿತಿ ಸಾಕಷ್ಟು ಬದಲಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಜನರ ಮನೆಗೆ ಹೋಗಿ ಬಾಗಿಲು ತಟ್ಟಿದ್ರೆ ಜನರ ಮುಖದಲ್ಲಿ ಒಂದು ಕ್ಷಣ ಸಂತೋಷ, ಆಮೇಲೆ ಹೆಚ್ಚಿನ ಆತಂಕ ಕ್ರಿಯೇಟ್ ಆಗ್ತದೆ. ನಮ್ಗೆ ನೋಡಿ ಖುಷಿ ಆಗ್ತಾರೆ, ನಾವು ಬಂದ್ವಲ್ಲ ಎಷ್ಟು ಸಿಕ್ಕು ಅಂತ. ಊಟ ಕೊಡ್ತಾರೆ, ಮಾತಾಡಿಸ್ತಾರೆ, ಎಲ್ಲವೂ ಮಾಡ್ತಾ ಇರ್ತಾರೆ, ನಮ್ ಕರ್ಕೊಂಡ ರಕ್ಷಣೆನೂ ಮಾಡ್ತಾರೆ, ಎಲ್ಲವೂ ಕೂಡ ಮಾಡ್ತಾರೆ. ಆದ್ರೆ ಅವರೊಳಗೆ ಭಯ ಅವರೊಳಗೆ ಕಾಡ್ತಾ ಇರ್ತದೆ. ನಾವೇನಾದ್ರೂ ಒಂದು ಸಣ್ಣ ಕೆಲಸ ಅವ್ರಿಗೆ ಹೇಳಿದ್ರು ಕೂಡ ಅವರು ವಿಲಿ ಒದ್ದಾಡ್ತಾರೆ. ನಮ್ಗಿಲ್ಲ ಅಂತ ಹೇಳಕ್ಕಾಗಲ್ಲ, ಆದ್ರೆ ಅವ್ರಿಗೇನು ಮಾಡಕ್ಕಾಗಲ್ಲ, ಭಯ ಅವರಿಗೆ. ಹಿಂಗಿರ್ಬೇಕಾದ್ರೆ ನಾವಿನ್ನು ಚಳುವಳಿ ಕಟ್ಟೋಣ ಇದಕ್ಕೆ ಅಂತ ಹೇಳಿದ್ರೆ ಖಂಡಿತ ಅವ್ರು ತಯಾರೂ ಇಲ್ಲ ಜನ. ಹಂಗಿರ್ಬೇಕಾದ್ರೆ ನಾವು ಹೋರಾಟಗಾರರು ನಾವು ಹೋದ್ರೆ ಯಾವ್ದೋ ಒಂದು ಮನೆಗೆ ನೆಮ್ಮದಿ ಖುಷಿ ಕೊಡ್ಬೇಕು. ನಾವು ಹೋಗಿ ಅವ್ರಲ್ಲಿ ಆತಂಕ ಮೂಡಿಸ್ತಿದೀವಿ, ಭಯ ಮೂಡಿಸ್ತಿದೀವಿ ಅಂತ ಹೇಳಿದ್ರೆ ಹಂಗಾರೆ ನಾವೇನ್ ಮಾಡ್ತಿದೀವಿ ಅನ್ನೋ ಪ್ರಶ್ನೆ ನಮ್ಗೆ ಹುಟ್ಟಿದೆ. ಸೊ ಹಂಗಾಗಿ ಈ ಒಂದು ಕಾರಣಕ್ಕೋಸ್ಕರ ನಾವು ಮಾಡಬೇಕು, ಇದನ್ನ ಒಂದು ಹೊಸ ಅವಕಾಶ ಸಿಕ್ಕರೆ ನಾವು ಮಾಡಬೇಕು ಅಂತಿದೀವಿ. ಆದ್ರೆ ಹೊರಗೆ ಬಂದ್ರೆ ಹೋರಾಟ ಮಾಡಕ್ಕೆ ಅವಕಾಶ ಬೇಕು. ಇದು ನಮಗೆ ಗ್ಯಾರಂಟಿ ಆಗಬೇಕು. ಇದು ಗ್ಯಾರಂಟಿ ಆಗಲ್ಲ ಅಂದ್ರೆ ಖಂಡಿತ ನಾವು ಬರೋದಿಲ್ಲ ಅಂತ ಅವ್ರು ಹೇಳೋದು.
ಸರಿ ಆಯ್ತು, ಇದು ಅಂತೇಳಿ ಅವರಿಗೆ ನಮ್ಮ ಪ್ರಕ್ರಿಯೆ ಗೊತ್ತೇ ಇರಲಿಲ್ಲ. ಆಕ್ಚುಲಿ ನಾನು ಸಿರಿಮನೆ ನಾಗರಾಜ್ ಮುಖ್ಯವಾಹಿನಿಗೆ ಬಂದಾಗ ಇವರೆಲ್ಲ ಕೇರಳಕ್ಕೆ ಹೋಗಿದ್ದಾರೆ. ಅಲ್ಲಿ ಇವರಿಗೆ ಯಾವ ಮಾಹಿತಿನೂ ಸಿಕ್ಕಿಲ್ಲ, ಈ ಪ್ರೋಸೆಸ್ ಗೊತ್ತಿಲ್ಲ ಅವರಿಗೆ. ಸೊ ಆಮೇಲೆ ಇಲ್ಲ ಹೆಂಗ್ ನಡೀತು ಅಂತೆಲ್ಲ ಹೇಳಿದ್ವಿ. ಹೆಂಗ್ ನಡೀತು, ನಮ್ಗೆ ಹೆಂಗೆ ಕರ್ನಾಟಕದ ಸಿವಿಲ್ ಸೊಸೈಟಿ ಏನು ಗೌರವದ ಜೊತೆ ಕರೆಸ್ಕೊಂಡ್ರು, ದೊರೆಸ್ವಾಮಿಯಾದಿಯಾಗಿ ಎಲ್ಲ ಎಡಪಕ್ಷಗಳು, ದಲಿತ ಸಂಘಟನೆ, ರೈತ ಸಂಘಟನೆ ನಮ್ಮನ್ನು ಹೆಂಗ್ ಬರಮಾಡ್ಕೊಂಡ್ರು, ಇದನ್ನೆಲ್ಲ ಹೇಳಿ ಆಮೇಲೆ ನಾವೇನ್ ಪಾತ್ರ ವಹಿಸ್ತಿದೀವಿ ಇದು ಹೇಳಿದ್ಮೇಲೆ ಒಂದು ವಿಶ್ವಾಸ ಬಂತು. ಒಂದು ಪೂರ್ತಿ ವಿಶ್ವಾಸ ಅಲ್ಲ, ಒಂದು ಕನಸು ಚಿಗುರ್ತು ಅಷ್ಟೇ ಹೇಳ್ಬೋದು. ಕನಸು ಚಿಗುರ್ತು, ಆದ್ರೆ ಆತಂಕ ತುಂಬಾ ಇತ್ತು. ಆಮೇಲೆ ಸರಿ, ನಿಮ್ಗೆ ಏನೇನಿದೆಯೋ ಅದನ್ನೆಲ್ಲ ಬರೆದು ಕೊಡಿ ನೀವು. ನಾವೇನು ಆಶ್ವಾಸನೆ ಕೊಡಿ, ನಾವೇನು ಸರ್ಕಾರ ಅಲ್ಲ. ನೀವೇನು ಕೊಡ್ತೀರೋ ತಗೊಂಡೋಗಿ ಮತ್ತೆ ಅವ್ರ ಹತ್ರ ಮಾತಾಡ್ತೀವಿ. ಮ್ಯಾಕ್ಸಿಮಮ್ ಅವ್ರಿಗೂ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಅದನ್ನ ಮತ್ತೆ ನಿಮ್ಮ ಹತ್ರ ತಗೊಂಬರ್ತೀವಿ. ನಿಮಗೆ ಕನ್ವಿನ್ಸ್ ಆದ್ರೆ ಮಾತ್ರನೇ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಬೇಡ, ಪರವಾಗಿಲ್ಲ, ನಿಮ್ ತೀರ್ಮಾನ. ನಾವಂತೂ ನೀವಿಲ್ಲ, ನೀವು ಹೀಗೆ ಮಾಡಿ ನಾವು ಹೇಳಲ್ಲ, ನಮ್ಗೊಳಗೆ ಆತಂಕ ಇದೆ ಸ್ವಲ್ಪ, ಇದೇನಾಗುತ್ತೋ ಅಂತ, ಹಾಗಾಗಿ ನೀವು ಹೇಳಿ ಅಂತ. ಅವಾಗ ಅವರು ಒಂದು 2 ಭಾಗಗಳನ್ನ ಬರೆದು ಕೊಟ್ಟರು. ಆಲ್ರೆಡಿ ಒಂದು ಭಾಗ ಬರೆದಿಟ್ಟಿದ್ರು ಅವರು, ಇನ್ನೊಂದು ಭಾಗ ಕೂತ್ಕೊಂಡು ಬರೆದ್ರು. ಸುಮಾರು 3 ಗಂಟೆ ಬರಿತಾ ಇದ್ರು ಎಲ್ಲರೂ ಕೂಡ ಕೂತ್ಕೊಂಡು, ವರ್ಕೌಟ್ ಮಾಡ್ಕೊಂಡು, ಡಿಸ್ಕಸ್ ಮಾಡ್ಕೊಂಡು. ಆದ್ರೆ 2 ಭಾಗ ಮೀಡಿಯಾದಲ್ಲಿ ಚರ್ಚೆ ಆಗಿದ್ದು 2ನೇ ಭಾಗ. ಯಾವುದು ಜನರ ಹಕ್ಕೊತ್ತಾಯಗಳದ್ದು 18 ಏನೆಲ್ಲ ಶೇರ್ ಆಯ್ತು, ಅದು 2ನೇ ಭಾಗ. ಭಾಗ 1 ಇದೆ, ಭಾಗ 2 ಇದೆ. ಭಾಗ 1 ಸದ್ಯ ಯಾರೋ ನಮ್ಮ ಅದೃಷ್ಟ ಅವ್ರು ಯಾರೋ ಲೀಕ್ ಮಾಡಿಲ್ಲ. 2ನೇ ಲೀಕ್ ಮಾಡಿದ್ರು, 1ನೇ ಲೀಕ್ ಮಾಡಿರ್ಲಿಲ್ಲ. ಆ 1ನೇದ್ರೊಳಗೆ ಇರುವಂತದ್ದು ಕಂಡೀಷನ್ಸ್ ಎಲ್ಲವೂ ಕೂಡ ನಂಬರ್ 1 ಅವ್ರು ಹೇಳಿರುವಂತದ್ದು, ಒಂದ್ ವೇಳೆ ನಾವು ಬರಕ್ ತೀರ್ಮಾನ ಮಾಡ್ತೀವಿ ಅಂದ್ರೆ ಅದು ಘನತೆಯುತವಾಗಿ ನಡಿಬೇಕು. 2ನೇದಾಗಿ ನಮ್ಗೆ ಹೋರಾಟದಲ್ಲಿ ಮುಂದುವರಿಲಿಕ್ಕೆ ಯಾವುದೇ ರೀತಿ ತಡೆ ಇರಬಾರ್ದು. 3ನೇದಾಗಿ ಈಗ ಆಲ್ರೆಡಿ ಯಾರು ಹೊರಗೆ ಬಂದಿದ್ದಾರೆ ಅವರಿಗೆ ಬೇಗನೆ ಸೆಟಲ್ಮೆಂಟ್ ಆಗಬೇಕು. 4ನೇದು ಈಗ ಆಲ್ರೆಡಿ ಜೈಲಲ್ಲಿ ಬೇರೆ ಬೇರೆ ಕಾಮ್ರೇಡ್ಸ್ ಯಾರು ಕೊಳಿತಿದ್ದಾರೆ, ನಮಗೆ ಮಾತ್ರ ಅಲ್ಲ ಅವ್ರಿಗೂ ಕೂಡ ಇದು ಎಕ್ಸ್ಟೆಂಡ್ ಮಾಡಿ ಈ ಧೋರಣೆಯನ್ನ ಅವ್ರಿಗೂ ಕೂಡ ಅವರು ಹೊರಗೆ ಬರೋ ರೀತಿಯಲ್ಲಿ ಮಾಡಬೇಕು. 5ನೇದಾಗಿ ನಾವು ಯಾವ ಜನರ ಕನಸುಗಳಿಗೋಸ್ಕರ ಫೈಟ್ ಮಾಡಿದೀವೋ, ಅಂದ್ರೆ ಭಾಗ ಬಿ ಏನ್ ಹೇಳ್ತೀವೋ 18 ಡಿಮ್ಯಾಂಡ್ಗಳು, ಈ 18 ಡಿಮ್ಯಾಂಡ್ಗಳು ಒಂದೇ ದಿವಸದಲ್ಲಿ ಬಗೆಹರಿಬೇಕು ಅಂತ ನಾವು ಕೇಳ್ತಿಲ್ಲ. ಆದ್ರೆ ಈ ವಿಚಾರಗಳಿದ್ದಾರೆ, ಅಟ್ಲೀಸ್ಟ್ ಇದನ್ನ ಬಗೆಹರಿಸೋದ್ರ ದಿಕ್ಕಿನಲ್ಲಿ ಸೀರಿಯಸ್ ಆದಂತ ಪ್ರಕ್ರಿಯೆನ ಸರ್ಕಾರ ಶುರು ಮಾಡಬೇಕು. ಮಲೆನಾಡಿನ ಜನ ಸದಾ ಆತಂಕದಲ್ಲಿದ್ದಾರೆ. ನಾವು ಬಂದಿದ್ದೆ ಏನಕ್ಕೆ, ನ್ಯಾಷನಲ್ ಪಾರ್ಕ್ ನ ತಂದುಬಿಟ್ಟು ಎತ್ತಂಗಡಿ ಮಾಡ್ತೀವಿ ಅಂದಿದ್ದಕ್ಕೋಸ್ಕರನೇ ನಕ್ಸಲ್ ಮೂವ್ಮೆಂಟ್ ಶುರುವಾಗಿದ್ದು. ಎತ್ತಂಗಡಿಯ ಭಯ ತಂದಿದ್ದಕ್ಕೆ ಆಗಿದ್ದು. ಮಲೆನಾಡಿಗರಿಗೆ ಎತ್ತಂಗಡಿಗ ಭಯ ಇವತ್ತು ಹೋಗಿಲ್ಲ. ಕಸ್ತೂರಿ ರಂಗನ್ ತರ್ತೀವಿ, ಒತ್ತುವರಿ ತೆರವು ಮಾಡ್ತೀವಿ, ಇವತ್ತು ಎತ್ತಂಗಡಿ ಭಯ. ಈ ಎತ್ತಂಗಡಿ ಭಯದಿಂದ ಅವ್ರನ್ನ ಮುಕ್ತಿ ಕೊಡಬೇಕು. ಅತ್ಯಂತ ಕಡುಬಡತನಲ್ಲಿರುವಂತಹ ಆದಿವಾಸಿ ದಲಿತರಿಗೆ ಮಿನಿಮಮ್ ನೆಲೆ ಸಿಗಬೇಕು. ಏನು ಇಲ್ಲದ್ರೆ ಅವ್ರಿಗೆ ಹಕ್ಕುಪತ್ರ ಅದು ಸಿಗ್ಬೇಕು. ಅವ್ರು ಇರುವಂತಹ ಮನೆ ವಾಸಿಗಳಿಗೆ ಹಕ್ಕುಪತ್ರ ಸಿಗಬೇಕು. ಮಹಿಳೆಯರ ಮೇಲೆ ನಾನಾ ದೌರ್ಜನ್ಯಗಳು ನಡೀತದೆ, ಅದನ್ನ ಯಾರು ಕೇಳೋರೇ ಇಲ್ಲ ಇಲ್ಲಿ. ಆ ಮಹಿಳೆಯರ ಸುರಕ್ಷತೆ ಬಗ್ಗೆ ಕೆಲವು ಕ್ರಮಗಳಾಗಬೇಕು. ಈ ರೀತಿಯ 18 ಡಿಮ್ಯಾಂಡ್ಗಳನ್ನು ಅವ್ರು ಬಂದಿರೋದು. ನಾವು ಇದನ್ನ ಎಲ್ಲ ಬಗೆಹರಿಸಿಬಿಡಿ ಅಂತ ನಾವು ಕೇಳ್ತಾ ಇಲ್ಲ, ಬಟ್ ಈ ದಿಕ್ಕಿನಲ್ಲಿ ನಾವು ಸೀರಿಯಸ್ ಆಗಿ ಮಾಡ್ತೀವಿ. ಇಲ್ಲಾಂದ್ರೆ ಅದು ಮಾಡೋದಿಲ್ಲ ಅಂದ್ರೆ ಏನು, ಈ ಜೀವನಕ್ಕೆ ಏನು ಉಪಯೋಗ? ನಾವು ಬಂದು ಕೂಡ ಅಟ್ಲೀಸ್ಟ್ ನಾವು ಬಂದಿದ್ದರಿಂದ ಅದಾದ್ರೂ ಶುರು ಆಗಬೇಕು. ಆಯ್ತು, ನಾವು ಇದನ್ನೆಲ್ಲ ಕೂಡ ಸರ್ಕಾರದ ಮುಂದೆ ಇರ್ತೀವೆಲ್ಲ. ನಮ್ಮ ಡಿಮ್ಯಾಂಡ್ ನೀವೇನು ಹೇಳ್ತಿರೋದಲ್ಲ, ನಾವು ಕರ್ನಾಟಕದ ಎಲ್ಲ ಹೋರಾಟಗಾರರು ಹೇಳ್ತಿರೋ ಡಿಮ್ಯಾಂಡ್ಸ್, ನಿಮ್ಮ ಡಿಮ್ಯಾಂಡ್ಸ್ ಒಂದೇನೆ. ಇದನ್ನ ನಾವು ಖಂಡಿತವಾಗಿ ಕೂಡ ಇದನ್ನ ಇಡ್ತೀವಿ ಅನ್ನೋದನ್ನ ನಾವು ಹೇಳಿದ್ವಿ. ಅದನ್ನು ಸೊ ಅದ್ರ ಪರವಾಗಿ ನಾವು ಅಲ್ಲಿಂದ 2ನೇ ತಾರೀಕು ಹೊರಟು ನಾವು 3ನೇ ತಾರೀಕು ಹೊರಟು, 3ಕ್ಕೆ ಹೋಗಿದ್ವಿ. 3 ಬೆಳಗ್ಗೆ ಹೋಗಿದ್ವಿ ಆಕ್ಚುಲಿ. 2ನೇ ತಾರೀಕು ರಾತ್ರಿ ಹೊರಟು, 3ನೇ ತಾರೀಕು ರಾತ್ರಿ ಹೊರಟು 4ನೇ ತಾರೀಕು ಬೆಳಗ್ಗೆ ಬಂದ್ವಿ. 4ನೇ ತಾರೀಕು ಬಂದು ಮತ್ತೆ ಈಗ ಪೂರ್ತಿ ಟೀಮ್ ಜೊತೆ ಕೂತ್ವಿ. ಇದೇನು ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಕಮಿಟಿ ಏನಿದೆ ಅದರಲ್ಲಿ ಸಿವಿಲ್ ಸೊಸೈಟಿನೂ ಇದೆ, ಅಧಿಕಾರಿಗಳು ಇದೆ. ಅವ್ರ ಜೊತೆ ಒಂದು ಮೀಟಿಂಗ್ನ ನಾವು 4ನೇ ತಾರೀಕು ಕೂಡ್ತೀವಿ. ಅದರಲ್ಲಿ ಅಧಿಕಾರಿಗಳ ಜೊತೆ ಮುಖ್ಯವಾಗಿ ಮಾತುಕತೆ, ಚರ್ಚೆ ಇವೆಲ್ಲ ಕೂಡ ನಡೀತದೆ. ಅವರೆಲ್ಲ ಪಾಯಿಂಟ್ ಆಗಿ ಕೊಟ್ಟಿರೋದ್ರಿಂದ ಪಾಯಿಂಟ್ ಡಿಸ್ಕಷನ್ ನಡೀತದೆ. ಬಹಳ ಸಂತೋಷದ ವಿಚಾರ ಏನಪ್ಪಾ ಅಂದ್ರೆ ಅವರ ಮಿತಿಯಲ್ಲಿ, ಅಧಿಕಾರಿಗಳ ಮಿತಿಯಲ್ಲಿ, ಎಲ್ಲ ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ಇರಲ್ಲ, ಅಧಿಕಾರಿಗಳ ಮಿತಿಯಲ್ಲಿ ಇರೋದನ್ನ ಅವ್ರು ಮ್ಯಾಕ್ಸಿಮಮ್ ಮಾಡೋಣ ಅಂತ ಒಪ್ಕೋತಾರೆ. ಇದನ್ನ ಮಾಡೋಣ, ಹೀಗ್ ಮಾಡೋಣ ಅಂತ ಹೇಳ್ತಾರೆ. ಕೆಲವು ಪೊಲಿಟಿಕಲ್ ಪ್ರಶ್ನೆಗಳು ಇರ್ತವೆ, ಅಂದ್ರೆ ಇವ್ರ ತೀರ್ಮಾನ ತೊಗೊಳಕ್ಕಾಗಲ್ಲ, ಸಿಎಂ ಎಲ್ಲ ತಗೋಬೇಕು. ಸೊ ಅದ್ರ ಬಗ್ಗೆನೂ ಚರ್ಚೆ ಮಾಡಬೇಕು ಅಂತ ಇರ್ತದೆ. ಅವಾಗ ಟೈಮು ಬಹಳ ಇದಾಗ್ತಿರ್ತದೆ. ಬಟ್ ಅಧಿಕಾರಿಗಳು ಇದನ್ನ ನಮ್ಮೇಲೂ ಕೂಡ ಒತ್ತಡ ಹಾಕೋದು ಏನಪ್ಪಾ ಅಂದ್ರೆ, ಇದು ಜಾಸ್ತಿ ಡಿಲೇ ಮಾಡಬೇಡಿ, ಆದಷ್ಟು ಬೇಗ ಈ ಪ್ರೋಸೆಸ್ ಸ್ಪೀಡ್ ಅಪ್ ಮಾಡಿ, ಬೇಸಿಕ್ ಇದನ್ನು ಒಪ್ಪಿಗೆ ಇದ್ರೆ ಇದು ಮುಂದುವರಿಯೋಣ, ಮಿಕ್ಕಿದ ವಿಚಾರ ನಾವು ನಿಮ್ ಜೊತೆ ನಿಲ್ತೀವಿ, ಸರ್ಕಾರನ ಒಪ್ಸೋಣ, ಮಾಡೋಣ, ಪ್ರೋಸೆಸ್ ಹೋಗೋಣ ಅಂತ ಬಹಳ ಇದಾಗುತ್ತೆ. ಆದ್ರೂ ಕೂಡ ನೀವು ಸಿಎಂ ಹತ್ರನೂ ಮಾತಾಡಿ ಕೆಲವು ವಿಚಾರಗಳು ನಮಗೆ ಕನ್ಫರ್ಮ್ ಮಾಡಬೇಕು ಅಂತ ಹೇಳ್ತೀವಿ. ಆ ಎಲ್ಲ ಪ್ರೋಸೆಸ್ ಆಗಿ 6ನೇ ಸಂಜೆ ಅಷ್ಟೊತ್ತಿಗೆ ನಮಗೆ ಹೆಚ್ಚು ಕಡಿಮೆ ಒಂದು ಕ್ಲಾರಿಟಿ ಬರ್ತದೆ. ಸೊ ನಾವು ಇಟ್ಟಂತ ಹೆಚ್ಚು ಕಡಿಮೆ 90%, ಇನ್ನೊಂದು 10% ವೇಗಿದಾವೆ. ಯಾಕಂದ್ರೆ ಇದ್ರಲ್ಲಿ ಇನ್ನೊಂದು ಮೇನ್ ಸವಾಲ್ ಇದ್ದಿದ್ದು ಏನಪ್ಪಾ ಅಂದ್ರೆ, ಕರ್ನಾಟಕದ ನಾವು ಏನೇ ಮಾಡಬಹುದು, ಇವರೆಲ್ಲರ ಮೇಲೆ ಅಷ್ಟೇ ಪ್ರಮಾಣದ ಕೇಸ್ಗಳು ಕೇರಳದಲ್ಲಿದ್ದಾವೆ. ಯಾಕಂದ್ರೆ ಅಲ್ಲಿದ್ದಂಥವ್ರು ಕೇರಳ ಸರ್ಕಾರ ಕೋಪರೇಟ್ ಮಾಡಿಲ್ಲ ಅಂದ್ರೆ ಎಂತ ಮಾಡೋದು? ಇಲ್ಲೇನೋ ಮಾಡುತ್ತೆ, ಒಪ್ಕೊಂಡ್ಬಿಡ್ತು ಕರ್ನಾಟಕ ಸರ್ಕಾರ. ಕೇರಳ ಸರ್ಕಾರ ಹಳೆ ನೀತಿನ ಇಟ್ಕೊಂಡು ಅವ್ರು ಭಾಳ ಬಿಗಿ ನೀತಿ ತಗೊಂಡ್ಬಿಟ್ರೆ ಮುಗೀತು. ಮತ್ತೆ ಏನ್ ಮಾಡಿದ್ರು ಕೂಡ ಏನು ಉಪಯೋಗ ಇಲ್ಲ ಅಲ್ಟಿಮೇಟ್ಲಿ.
ಹಂಗಾಗಿ ಕೇರಳ ಸರ್ಕಾರನೂ ನೀವು ಗ್ರೀನ್ ಸಿಗ್ನಲ್ ತಗೋಬೇಕು ಅಂತ ನಾವು ಕೇಳಿದ್ವಿ. ಇವರು ಅಲ್ಲಿನ ಇಂಟೆಲಿಜೆನ್ಸ್ ಚೀಫ್ ಜೊತೆ ಮಾತಾಡಿದ್ರು, ಅವರಿಬ್ರು ಮಾತಾಡ್ಕೊಂಡ್ರು, ಇಬ್ರು ಕೂಡ ಮಾತಾಡ್ಕೊಂಡು ಅವರು ಓವರಲ್ ಆಗಿ ಹೇಳಿದ್ರು, ಎಸ್ ನಾವು ಖಂಡಿತ ನಿಮ್ಮ ಪಾಲಿಸಿಗೆ ಇರ್ತೀವಿ, ನಾವು ನಿಮ್ಮ ಜೊತೆ ಕೋಆಪರೇಟ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ನಾವು ಅದನ್ನ ಇನ್ನೊಂದು ಸ್ವಲ್ಪ ರಿಟರ್ನ್ ಆಗಬೇಕು, ಅಲ್ಲಿನ CM ಹೇಳಬೇಕು ಅಂತ ಕೇಳಿದ್ವಿ. ಬಟ್ ಅವರು ಇದನ್ನೆಲ್ಲ ಮಾಡ್ತಾ ಹೋದ್ರೆ ಮತ್ತೆ ಎಗೈನ್ ಪ್ರೋಸೆಸ್, ಅವ್ರು CM ನ ಭೇಟಿ ಮಾಡಿ ಅವ್ರನ್ನ ಒಪ್ಪಿಸಿ ಅವ್ರ ಹೇಳಿಕೆ ಕೊಟ್ಟು ಎಗೈನ್ ಪ್ರೋಸೆಸ್ ಆಗುತ್ತೆ, ದಯವಿಟ್ಟು ಬೇಡ, ಅದನ್ನ ನಾವು ಮಾಡೋಣ, ಎಲ್ಲರೂ ಸೇರಿ ಕನ್ವಿನ್ಸ್ ಮಾಡೋಣ, ನೀವು ದಯವಿಟ್ಟು ಇದು ಮಾಡಿ ಅಂತ ಕೇಳಿದ್ರು. ಸರಿ ಅಂತ ಅವ್ರ ಮೇಲೆ ಅಷ್ಟು ವಿಶ್ವಾಸ ಇಟ್ಟು ನಮಗೆ ಭಯ ಇತ್ತು ಒಳಗಡೆ. ಆದರೂ ಕೂಡ ಈಗ ಇನ್ನೇನು ಮಾಡೋಕ್ಕಂದ್ರೆ 6ನೇ ತಾರೀಕು ಕೊಟ್ಟು ಮತ್ತೆ 7ನೇ ತಾರೀಕು ಬೆಳಿಗ್ಗೆ ಹೋದ್ವಿ ಮತ್ತೆ. ಸೊ 7ನೇ ತಾರೀಕು ಹೋಗಿ ಅದನ್ನೆಲ್ಲ ಕೂಡ ಅವ್ರಿಗೆ ಪಾಯಿಂಟ್ ಟು ಪಾಯಿಂಟ್ ಅವ್ರು ಏನು ಹೇಳಿದ್ರು ಎಲ್ಲ ಲೀಸ್ಟು ತೊಗೊಂಡೋಗಿದ್ವಿ. ಅವ್ರ ಮೇಲೆ ಎಷ್ಟು ಕೇಸಸ್ ಇದಾವೆ ಅನ್ನೋದು ತೊಗೊಂಡೋಗಿದ್ವಿ, ಏನು ಮಾತುಕತೆ ಆಯಿತು, ಒಂದೊಂದು ಪಾಯಿಂಟಿಗೆ ಏನೇನು ಉತ್ತರ ಕೊಟ್ಟಿದ್ದಾರೆ ಅನ್ನೋದು ಕೂಡ ನಾವು ಮುಂದಿಟ್ವಿ. ಅವ್ರ ಕೇಸ್ಗಳ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಕೇಸ್ಗಳು ನೋಡಿದ್ರೆ ಅದು ಒಬ್ಬೊಬ್ಬರಿಗೆ 85, 76, 57 ಕೇಸ್ಗಳು ಒಬ್ಬೊಬ್ಬರ ಮೇಲೆ ಇರೋಂಥವು. ಎಲ್ಲವೂ ಸೀರಿಯಸ್ ಕೇಸಸ್ಸು, ಆರ್ಮ್ಸ್ ಕೇಸು, ಕ್ರಿಮಿನಲ್ ಏನು UAPA ಕೇಸು, ಮರ್ಡರ್ ಕೇಸು, ಇಂಥವಿದಾವೆಲ್ಲವೂ ಕೂಡ. ಲತಾ ಅವ್ರ ಮೇಲೇನೆ 84 ಕೇಸ್ ಇದಾವೆ, ವನಜಾಕ್ಷಿ ಮೇಲೆ 72 ಕೇಸ್ಗಳಿದಾವೆ, ಜಯಣ್ಣನ ಮೇಲೆ 57 ಕೇಸ್ ಇದಾವೆ. ತುಂಬ ಇದಾವೆ ಕೇಸ್ಗಳವೆಲ್ಲ. ಬೇಕಾದ್ರೆ ಆಮೇಲೆ ಪಟ್ಟಿ ಬೇಕಾದ್ರೆ ನಿಮ್ಗೆ ಡೀಟೇಲ್ ಕಳಿಸ್ತೀನಿ, ನಾನು ಡೀಟೇಲ್ಸ್ ಎಲ್ಲ ಇದೆ, ನಾನು ನೆನಪಿದ್ದಷ್ಟು ಅಷ್ಟೇ ಹೇಳ್ತಿದ್ದೀನಿ. ಎಲ್ಲವೂ ಹೈ ಲೆವೆಲ್ ಕೇಸಸ್. ಎಲ್ಲೂ ಒಂದೇನು ಅದು ಒಬ್ಬ ಮನುಷ್ಯನಿಗೆ ಒಂದು ಕೇಸ್ ಅಂತದ್ದು ಬಿದ್ದುಬಿಟ್ರೆ ನನ್ನ ಲೈಫೆಲ್ಲ ಹಾಳಾಗೋಗ್ಬಿಡ್ತು ಅಂತ ಕೂತ್ಕೊಂಡ್ಬಿಡ್ತೀವಿ ಯಾರಾದ್ರೂ ಹೊರಗಡೆ ಯಾರಾದ್ರೂ. ಸೊ ಅಷ್ಟೆಲ್ಲ ಕೇಸಸ್ ಇದಾವೆ, ಅದಾಯ್ತು. ಬಟ್ ಅದೆಲ್ಲ ಇದ್ರೂ ಕೂಡ ಅದನ್ನೆಲ್ಲ ಕೂಡ ಯಾಕಂದ್ರೆ ಅವ್ರ ಮುಂದೆ ಮುಚ್ಚಿಟ್ಟು ನಾವೇನು ಮಾಡಂಗಿಲ್ಲ. ಎಲ್ಲ ತೊಗೊಂಡೋಗಿ ನೋಡಿ ಇಂಥ ಕೇಸಸ್ ಇಷ್ಟು ಇದಾವೆ, ಇಷ್ಟೆಷ್ಟು ಸೀರಿಯಸ್ ಚಾರ್ಜಸ್ ಎಲ್ಲವೂ ಫಸ್ಟ್ ಅದನ್ನ ಹೇಳಿದೀವಿ ನಾವು. ಯಾಕಂದ್ರೆ ಅವರ ಅದಕ್ಕೆ ನಾವು ಮೋಸ ಮಾಡಿ ಕರ್ಕೊಂಬರಂಗಿಲ್ಲ. ಏನು ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಅವನು ಹೇಳಿದ್ವಿ, ಹೇಳಿ ಇದು ಏನಾಯ್ತು ಅನ್ನೋದು ಕೂಡ ಹೇಳಿದ್ವಿ. ಇದು ಹೇಳಿದ ತಕ್ಷಣನೇ ಅವರು ಇದೆಲ್ಲ ಕೇಳಿಸ್ಕೊಂಡ ಮೇಲೆ ಅವ್ರು ಏನು ಹೇಳಿದ್ರು, ಕೇಳಿಸ್ಕೊಂಡು ಆಮೇಲೆ ನಾವು ಪ್ರೆಸೆಂಟ್ ಮಾಡಿ, ನೀವು ಗುಂಪಾಗಬೇಡ, ಒಬ್ಬೊಬ್ಬರಾಗೇನೆ ನಿಮ್ಮ ಅಭಿಪ್ರಾಯ ಹೇಳಿ, ನಿಮ್ಗೇನು ಅನ್ನಿಸ್ತಿದೆ, ಇದು ಓಕೆನಾ, ಪ್ರೊಸೀಡ್ ಆಗೋಣವೋ ಬೇಡೋ, ನಾವು ಮಾತ್ರ ಏನು ಮಾಡಿ ಅಂತಲೂ ನಾವು ಹೇಳಲ್ಲ, ಎಷ್ಟಿದೆಯೋ ಅಷ್ಟು ನಾವು ಹೇಳಿದೀವಿ, ತೀರ್ಮಾನ ನಿಮಗೆ ಬಿಟ್ಟದ್ದು ಅಂತ ಕೂತ್ವಿ. ಅವರೆಲ್ಲರೂ ಹೇಳಿದ್ದು ಒಂದೇ ಮಾತು ಏನಪ್ಪ ಅಂದರೆ, ಇದಕ್ಕಿಂತ ಹೆಚ್ಚಿನದನ್ನು ನಾವೇನೂ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾವು ಇಂಥದ್ದು ಕನಸಿನಲ್ಲೂ ಕಂಡಿರಲಿಲ್ಲ. ಒಂದು ಸರ್ಕಾರ ನಾವು ಕೇಳುವ ಪ್ರಶ್ನೆಗೆ ಇಷ್ಟು ಪಾಯಿಂಟೆಡ್ ಆಗಿ ಉತ್ತರ ಕೊಡುತ್ತೆ ಅಂತ ನಾವು ಕನಸಲ್ಲೂ ನಿರೀಕ್ಷೆ ಮಾಡಿರಲಿಲ್ಲ. ಅಂಥ ಒಂದು ಪತ್ರವನ್ನು ನೀವು ತಂದಿದ್ದೀರಲ್ಲ, ನಿಮಗೆ ದೊಡ್ಡ ಸಲ್ಯೂಟ್. ಇಂಥ ಒಂದು ಪತ್ರ ಸರ್ಕಾರದಿಂದ ಬರೆಸಿ ತಂದಿದ್ದಕ್ಕೆ ಒಂದೊಂದು ಪಾಯಿಂಟಿಗೆ ರಿಸ್ಕ್ ಇದೆ ಅನ್ನೋದು ನಮಗೂ ಗೊತ್ತು. ಇದರೊಳಗೆ ಕಾನೂನು ಪ್ರಕ್ರಿಯೆಗೆ ಒಳಗಾದಾಗ ಎಲ್ಲವೂ ಕೂಡ ಅದು ಆಗುತ್ತೆ ಅಂತ ಗೊತ್ತು, ರೆಸ್ಪೆಕ್ಟಿಗೆ ಗೊತ್ತು. ಪರವಾಗಿಲ್ಲ, ಆ ರಿಸ್ಕ್ ಎಲ್ಲರೂ ತಗೋಬೇಕು, ನಾವು ತಗೋತೀವಿ ಅದನ್ನು. ಆದರೆ ಮಿಕ್ಕದ್ದೇನಿದೆ ಘನತೆಯುತವಾಗಿ ನಡಿಬೇಕು, ಬೇಲ್ ಸಿಗಬೇಕು, ಹೊರಗೆ ಬಂದು ಹೋರಾಟದಲ್ಲಿ ಪಾಲ್ಗೊಳ್ಬೇಕು, ಒಳಗಿರೋ ಈಗ ಆಲ್ರೆಡಿ ಯಾರು ಬಂದಿದ್ದಾರೆ ಅದರೊಳಗೆ ಈ ವಿಚಾರಗಳಾದರೂ ಇದು ಖಚಿತವಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಓಕೆ, ನಾವು ರೆಡಿ ಅಂತ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ರು ಅಷ್ಟು ಜನ ಇಂಡಿವಿಜುವಲ್ ಆಗಿ. ಅದು ಹೇಳಿದ್ಮೇಲೆ ನಾವು ಅವತ್ತು 12 ಗಂಟೆಗೆ ಬಂದು ಮೆಸೇಜ್ ಕೊಡ್ತೀವಿ ಅವರಿಗೆ, ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಯು ಕ್ಯಾನ್ ಪ್ರೊಸೀಡ್ ಅಂತ ಅವ್ರು ಹೊರಗಡೆ ಅನೌನ್ಸ್ ಮಾಡ್ತಾರೆ, ನಾಳೆ ಬೆಳಿಗ್ಗೆ ಇದು ಶುರು ಆಗ್ತಿದೆ ಅಂತೇಳಿ. ಮತ್ತು ನಾವು ರಾತ್ರಿ ಹೊರಗೆ ಬಂದು ಅಧಿಕಾರಿಗಳ ಜೊತೆ ಮಾತಾಡ್ತೀವಿ. ಬೆಳಿಗ್ಗೆ ಹೊರಟು ಚಿಕ್ಕಮಗಳೂರಿಗೇ ಪ್ಲಾನ್ ಆಗಿದ್ದು, ಯಾರಿಗೂ ಗೊಂದಲ ಬೇಡ, ಅನುಮಾನ ಬೇಡ, ಏನು ಸುಳ್ಳು ನಾಟಕ ಏನೂ ಇಲ್ಲ. ಬೆಳಗ್ಗೆ ಚಿಕ್ಕಮಗಳೂರಿಗೆ ಹೋಗಬೇಕು ಅಂತಾನೆ ಆಗಿತ್ತು. ಬೆಳಗ್ಗೆ ನಾವು ಅರ್ಲಿ ಮಾರ್ನಿಂಗ್ ಹೋಗಿ 5 ಗಂಟೆಗೆ ನಾವು ಹೊರಟು 6 ಗಂಟೆಗೆ ತಲುಪಿದ್ವಿ. ಒಳಗಡೆ ಕಾಡೊಳಗಿದ್ವಿ ನಾವು. ಮತ್ತು ಅವನ್ನೆಲ್ಲ ಕೂಡ ಬಾರ್ಡರಿಗೆ ಕರ್ಸ್ಕೊಂಡಿದ್ವಿ. ಸೊ ಅಲ್ಲಿಂದ ನಾವು ಹೊರಗೆ ಹೊರಟು ಬಂದು ನಾವು 9 ಗಂಟೆ ಅಷ್ಟೊತ್ತಿಗೆ ಅಧಿಕಾರಿಗಳನ್ನೆಲ್ಲ ಕೂಡ ಭೇಟಿ ಮಾಡಿ ಅಲ್ಲಿಂದ ಹೊರಟ್ವಿ. ಬಾಳೆಹೊನ್ನೂರಿಗೆ ಬಂದಾಗ ಇವ್ರು ಹೇಳಿದ್ರು ಇಲ್ಲ ಬೆಂಗಳೂರಿಗೆ ಹೋಗಬೇಕು ಅಂತೇಳಿ. ಸೊ ಅವಾಗ ನಮಗೂ ಟೆನ್ಷನ್ ಆಯಿತು, ನಮಗೂ ಇದಾಯಿತು. ನಾವು ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು ಫಸ್ಟ್ ಹೊರಟ್ರು. ಏನು ನಮಗೆ ಆಗೋದಿಲ್ಲ, ಏನಿದು ಫಸ್ಟ್ ಏನಕ್ಕೆ ಮಾಡ್ತೀವಿ, ನಿಲ್ಲಿಸಿ ಕಾರವಾನ್ ನಿಲ್ಲಿಸಿ ಅಂತ ಹೇಳಿದ್ವಿ. ಆಮೇಲೆ ಆ ಕಾರವಾನಲ್ಲಿ ನಿಲ್ಲಿಸಿ ಮತ್ತು ಅಧಿಕಾರಿಗಳು ಕಳಿಸಿ ರಸ್ತೆಯಲ್ಲಿ ನಿಂತ್ಕೊಂಡು ಮೀಟಿಂಗ್ ಆಯಿತು. ಆವಾಗ ಅವರು ಇಲ್ಲ, ಇದು ಒಂದು ಚಿಕ್ಕಮಗಳೂರಿನಲ್ಲಿ ಕೆಲವು ಬೇರೆ ಇದನ್ನ ಕಿರಿಕಿರಿ ಮಾಡುವಂಥವ್ರು, ಅವರು ಬಂದುಬಿಟ್ಟು ಕೆಲವು ಇದನ್ನು ಮಾಡಬಹುದು ಅನ್ನುವಂಥ ಕೆಲವು ಸಮಸ್ಯೆಗಳಿದ್ದಾವೆ. ಅದಕ್ಕಿಂತ ಹೆಚ್ಚಾಗಿ ಇದನ್ನ CM ಅವರು ಇಲ್ಲ ಅವ್ರನ್ನೆಲ್ಲ ಇಲ್ಲೇ ಕರ್ಕೊಂಡ್ಬನ್ನಿ ಅಂತ ಹೇಳಿದ್ದಾರೆ. ನಾನು ಅದನ್ನ ಅವ್ರ ಜೊತೆ ಇರ್ಲಿಕ್ಕೆ ಬಯಸ್ತೀನಿ, ಕರ್ಕೊಂಡ್ಬನ್ನಿ. ಇದೊಂದು ದೊಡ್ಡ ಫೆನಮೆನ, ಯಾಕಂದ್ರೆ ಪೂರ್ತಿ ನಕ್ಸಲ್ ಚಳವಳಿ ಇದ್ರ ಮೂಲಕ ಒಂದು ಬೇರೆ ರೂಪವನ್ನು ಪಡಿತಾ ಇದೆ, ಅದು ಹಳೆ ರೀತಿಯಲ್ಲಿ ಸಮಾರೋಪಗೊಳ್ತಾ ಇದೆ. ಹಾಗಾಗಿ ಇಲ್ಲೇ ಯಾರೋ ಒಬ್ಬಿಬ್ರು ಬರ್ತಿರೋದಲ್ಲ, ಇದ್ರ ಮೂಲಕ ಕರ್ನಾಟಕ, ಕೇರಳ, ತಮಿಳುನಾಡು ಇಷ್ಟು ದಿವಸ ನಡೆದಂಥದ್ದು ಸಮಾರೋಪಗೊಳ್ತಾ ಇದೆ. ಹಾಗಾಗಿ ನಾನು ಇರ್ತೀನಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರು. ಸೊ ನಾವು ಚಿಕ್ಕಮಗಳೂರಿನಲ್ಲಿ ಫೋನ್ ಮಾಡಿ ಹೇಳಿದ್ವಿ, ಅವ್ರಿಗೂ ಟೆನ್ಷನ್ ಆಯಿತು, ಇಷ್ಟು ಜನ ಮೀಡಿಯಾ ಇದೆ, ಇಲ್ಲಿದೆ, ಏನು ಮಾಡಬೇಕು ಅಂತ. ಇಲ್ಲ ಏನು ಮಾಡೋಕ್ಕಲ್ಲ, ದೊಡ್ಡ ಪ್ರಕ್ರಿಯೆ ನೋಡಬೇಕು ಅಂತ, ನಿಮ್ಗೆ ಎಷ್ಟೇ ಜನ ಬರಲಿ ವೆಹಿಕಲ್ಸ್ ವ್ಯವಸ್ಥೆ ಮಾಡ್ತೀವಿ ಅಂತ ಅವರು ಹೇಳಿದ್ರು. ಅವರು ವೆಹಿಕಲ್ಸ್ ಮಾಡಿದ್ರು, ಸುಮಾರು ಜನ ಅವರು ಕುಟುಂಬದವರೆಲ್ಲ ಬಂದಿದ್ರು, ಕುಟುಂಬದವ್ರನ್ನೂ ವೆಹಿಕಲ್ಸ್ ತೊಗೊಂಡ್ಬಂದರು, ಎಲ್ಲ ಬಂತು. ಆಮೇಲೆ ಮೀಡಿಯಾದ ಮುಂದೆ ಇಲ್ಲಿ ನಡೆಯೋದಕ್ಕಿಂತ ಮೊದಲು ಇನ್ನೊಂದು ವಿದ್ಯಮಾನ ನಡೀತು, ಅದು ಬಹಳ ಮುಖ್ಯ. ಅದರಲ್ಲಿ ಪೂರ್ತಿ ಸರ್ಕಾರಿ ಇನ್ನೊಂದು ಒಳಗಡೆ ಸಭೆ ನಡೀತು, ಅದು ಹೊರಗಡೆ ನಿಮ್ಮ ಗಮನಕ್ಕೆಲ್ಲ ಬಂದಿಲ್ಲ ಮೀಡಿಯಾಗೆ.
ಅದು ಮೊದಲೊಂದು ಸಭೆ ನಡೆಯಿತು. ಮೊದಲ ಸಭೆಯಲ್ಲಿ CM, DCM, ಹೋಮ್ ಮಿನಿಸ್ಟರು, ಫಾರೆಸ್ಟ್ ಮಿನಿಸ್ಟರು, ಇನ್ನು ಅನೇಕ ಎಲ್ಲ ಅಧಿಕಾರಿಗಳು, ಪ್ರಿನ್ಸಿಪಲ್ ಸೆಕ್ರೆಟರಿ ಆದಿ ಎಲ್ಲ ಸೆಕ್ರೆಟರೀಸು, ಎಲ್ಲ ಆಂಟಿ ನಕ್ಸಲ್ ಚೀಫು, ಇಂಟೆಲಿಜೆನ್ಸ್ ಚೀಫು, ಎಲ್ಲ ಅಧಿಕಾರಿಗಳು, ಚೀಫ್ ಸೆಕ್ರೆಟರಿ ಎಲ್ಲ ಟೋಟಲ್ ಗೌರ್ಮೆಂಟ್ನ ಟಾಪ್, ಬೋತ್ ಶಾಸಕಾಂಗ ಕಾರ್ಯಾಂಗ ಎರಡೂ ಕೂಡ ಇದು ಇತ್ತು. ಅದರ ನಡುವೆ ಬಹಳ ನಮಗೆ ಖುಷಿ ಕೊಟ್ಟಿದ್ದ ವಿಚಾರ ಏನಪ್ಪಾ ಅಂದ್ರೆ, ಮುಖ್ಯಮಂತ್ರಿಗಳು ಅವ್ರಿಗೆ ಉದ್ದೇಶಿಸಿ ನಿಮ್ಮ ಮನಸ್ಸಲ್ಲಿ ಏನೇ ಇದ್ರೂ ಓಪನ್ ಆಗಿ ಮಾತನಾಡಿ, ಇದು ಮೀಡಿಯಾಗಲ್ಲ, ನಿಮ್ದು ಏನಿದೆಯೋ ನಾವು ಕೇಳಿಸ್ಕೊಳಕ್ ಬಯಸ್ತೀವಿ ಅಂತ ಹೇಳಿದ್ರು. ಅದು ನಮಗೆ ಬಹಳ ಖುಷಿ ಕೊಡ್ತು ಅದನ್ನ. ಸೊ ಲತಾ 25 ನಿಮಿಷ ಒಂದೇ ಸಮ ಆಕೆ ತನ್ನ ಎದೆಯಲ್ಲಿ ಇಷ್ಟು ವರ್ಷ ಇಟ್ಕೊಂಡಿದ್ದಲ್ಲ ಹೊರಗೆ ಹಾಕಿದವ್ರಿಗೆ ಮಾತಾಡಲು. ಇಟ್ ವಾಸ್ ವೆರಿ ಮೂವಿಂಗ್ ಆಕ್ಚುಲಿ. ಎಂಥ ಪರಿಸ್ಥಿತಿ ಇದೆ ನಮ್ಮ ಜನರದು, ಹೆಂಗಾಗ್ತಿದೆ. ಎಲ್ಲ ಸರ್ಕಾರಗಳನ್ನು ನಾವು ನೋಡಿದ್ದೀವಿ, ಯಾವ ಸರ್ಕಾರ ಬಂದರೂ ಕೂಡ ನಮ್ಮ ಜನರ ಪರಿಸ್ಥಿತಿ ಯಾಕೆ ಬದಲಾಗ್ತಿಲ್ಲ ಅಂತೆಲ್ಲ ಇಡೀ ಅಧಿಕಾರವನ್ನು ಪ್ರಶ್ನೆ ಮಾಡಿ ಆಕೆ ಮಾತಾಡೋದು. ಯಾರು ವ್ಯಕ್ತಿಗತ ಟಾರ್ಗೆಟ್ ಮಾಡೋ ಇದಲ್ಲ, ಈ ವ್ಯವಸ್ಥೆಯನ್ನು ಟಾರ್ಗೆಟ್ ಮಾಡಿ ಆಕೆ ಮಾಡೋದು. ಮುಖ್ಯಮಂತ್ರಿಗಳು ಕೂಡ ಬಹಳ ತಾಳ್ಮೆಯಿಂದ ಎಲ್ಲರೂ ಅಷ್ಟೇ ಇದರಿಂದ ಕೇಳಿಸ್ಕೊಂಡ್ರು. ಮುಖ್ಯಮಂತ್ರಿಗಳಿಗೂ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಹೌದು, ಈ ಸಮಾಜದ ಅನ್ಯಾಯಗಳು ಉಳ್ಕೊಂಡಿದ್ದಾವೆ, ನೀವು ಹೇಳ್ತಿರೋದು ಕರೆಕ್ಟು, ಹೋರಾಟನ ನೀವು ಮುಂದೆ ನೀವು ಬಂದು ಹೋರಾಟ ಮುಂದುವರಿಸ್ತೀರಾ ಅಂತ ಹೇಳಿದ್ರೆ ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ನೀವು ಪ್ರಜಾತಾಂತ್ರಿಕವಾಗಿ, ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀರಿ, ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ನಮಗೆ ಹೋರಾಟದ ಮಾರ್ಗದ ಬಗ್ಗೆನೇ ಅಷ್ಟೇ ಇತ್ತು. ಖಂಡಿತ ನಮ್ಮ ಕಡೆಯಿಂದ ನಿಮ್ಗೆ ಇದು ಇರುತ್ತೆ ಅನ್ನುವಂಥ ಅಭಯಸ್ಥಾನ ಕೊಟ್ಟರು. ಅವರ ಆ ಮಾತನ್ನು ಕೇಳಿ ಇವರು ಫುಲ್ ರಿಲ್ಯಾಕ್ಸ್ ಆದರು. ಯಾಕಂದ್ರೆ ಕೇಳಬೇಕಾಯ್ತು ಅವರ ಅದೇ ಮಾತೆ ಅವ್ರಿಗೆ ಕಾಯ್ತಿದ್ದವರು. ಆ ಮಾತನ್ನು CM ಕೂಡ ಹೇಳಿದ್ರು. ಅಲ್ಲಿಗೆ ಅದಾಯ್ತು. ಆಮೇಲೆ ಪ್ರೆಸ್ ಮೀಟ್ ಬಂತು. ಪ್ರೆಸ್ ಮೀಟ್ ಅದು ಸರ್ಕಾರಿ ಕಾರ್ಯಕ್ರಮ, ಅದೇನು ನಡೀತೋ ಅದು ನಡೀತೋ, ಅದು ನಿಮ್ಮ ಮುಂದೆ ಇದೆ. ಇಷ್ಟ ಆಯ್ತು. ಈಗ ಎಲ್ಲರೂ ಕೂಡ ಜೈಲಿಗೆ ಹೋಗಿದ್ದಾರೆ. ಅವ್ರಿಗೂ ಕೂಡ ಕಷ್ಟನೇ. 25 ವರ್ಷಗಳ ಕಾಲ ಅವರು ನಗರದ ಇದನ್ನೇ ಕಂಡಿಲ್ಲ. ಅವರು ಖಾಕಿ ಬಟ್ಟೆಯಿಂದ ದೂರ ಇದ್ದವರು ಖಾಕಿಗಳ ನಡುವೆ ಬದುಕಬೇಕು. ಸೊ ಎಲ್ಲ ಕೂಡ ಸಣ್ಣ ವಿಚಾರವಲ್ಲ. ಸೊ ಇಲ್ಲಿಗೆ ಬಂದು ತಲುಪಿದೆ. ಇದು ಓವರ್ ಆಲ್ ಪ್ರಕ್ರಿಯೆ. ಇದರಲ್ಲಿ ದುಡ್ದವ್ರು ಒಬ್ಬಿಬ್ರು ಅಲ್ಲ, ನಾವು ಅಂದ್ರೆ ಟೀಮ್ ಒಂದು ಓಡಾಡ್ತದೆ. ಆದ್ರೆ ಈ ಟೀಮ್ ಅಲ್ಲ, ಇದು ತುಂಬಾ ಜನ ಕೆಲಸ ಮಾಡಿದ್ದಾರೆ ಇದ್ರೊಳಗೆ. ಅಲ್ಲಿ ಲೆಕ್ಕ ಹೇಳಕ್ಕಲ್ಲ ಜನ ಕೆಲಸ ಮಾಡ್ಯಾರ. ಮತ್ತು ಈ ಮೀಡಿಯಾ ವರ್ಕು ಕೂಡ ಆ ಹಿಂದೂ ದಿವಸ ಮೀಡಿಯಾದ ಎಸ್ಪೆಷಲಿ ಜನಪರ ಮೀಡಿಯಾಗಳು ಏನು ಬರೆದ್ರಲ್ಲ, ಏನು ಬಿಲ್ಟಪ್ ಮಾಡಿದ್ರಲ್ಲ, ಆಕ್ಚುಲಿ ಅದು ಇದು ಕ್ಲೈಮ್ಯಾಕ್ಸಿಗೆ ತೊಗೊಂಡೋಯ್ತು. ನನ್ನ ಪ್ರಕಾರ ಅದು ಆಗಿರಲಿಲ್ಲ ಅಂದರೆ ಬೆಂಗಳೂರಿಗೆ ಶಿಫ್ಟು ಆಗ್ತಿರ್ಲಿಲ್ಲ. ಅದು ಎಲ್ಲರೂ ಕೂಡ ದುಡ್ದಿದ್ದಾರೆ ಇದಕ್ಕೆ. ಎಲ್ಲರ ಶ್ರಮ ಇದು, ಯಾರು ಒಬ್ಬಿಬ್ರದಲ್ಲ. ನಾವು ಅಲ್ಲಿ ಒಬ್ರು ಒಂದು ಇದಾಗ ಮೆಸೆಂಜರ್ಸ್ ಆಗಿದ್ದೀವಿ ಅಷ್ಟೇ, ವಿ ಆರ್ ದ ಮೆಸೆಂಜರ್ಸ್. ಬಟ್ ಇಟ್ ಇಸ್ ಎ ಸಮಾಜದ ಒಂದು ಕೂ ಆಗಿದ್ದು ನಡೀತು. ಆದರೂ ಕೂಡ ಈ ಸಂದರ್ಭದಲ್ಲಿ ಕೆಲವರನ್ನ ನಾವು ಸ್ಮರಿಸಿಕೊಳ್ಳಬೇಕು ಅಂತ ಕಮಿಟಿ ಬಯಸಿದೆ. ಇದರಲ್ಲಿ ಪಾತ್ರ ನಡೆದು ಒಂದು ವಿಶೇಷ ಅಭಿನಂದನೆ ಅಂತೇಳಿ ತರಿಸಬೇಕು. ಯಾಕಂದ್ರೆ ಇದರಲ್ಲಿ ಸುಮಾರು ಜನ ಅವರ ಕೊಡುಗೆಗಳು ಕಾಣದೇ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ಸುಮ್ಮನೆ ಜನರಲ್ ಆಗಿ ಎಲ್ಲ ಅಂತ ಹೇಳ್ಬಿಟ್ಟು ಬಿಡಬಾರ್ದು ಅನ್ನೋಕ್ಕೋಸ್ಕರ ಇದರಲ್ಲಿ ಇಂಥ ಒಂದು ಪವಾಡ ಕ್ರಿಯೆ ಆಗಲಿಕ್ಕೆ ನಂಬರ್ 1 ಶ್ರೇಯಸ್ಸು ಸಲ್ಲುವಂಥದ್ದು 6 ಜನ ಆ ನಕ್ಸಲಿಯರಿಗೆ, ಆ 4 ಜನ ನಕ್ಸಲ್ ಮಹಿಳೆಯರು ಮತ್ತು ಇನ್ನು 2 ಪುರುಷರು ಏನಿದ್ದಾರೆ, ಅವರು 6 ಜನಕ್ಕೆ ಅಂತ ನಮ್ಗೆ ಅನಿಸ್ತದೆ. ಅವರೆಲ್ಲ ಜಮ್ ಆಫ್ ದಿ ಪರ್ಸನ್ಸ್ ಅವರೆಲ್ಲ ಕೂಡ. ನಾವು ಕಂಡಂಗೆ ಭಾರಿ ಒಳ್ಳೆಯದು. ನಾನು ಕೂಡ ಅವ್ರಿಗೆ 18 ವರ್ಷ ಆದ್ಮೇಲೆ ನೋಡ್ತಿದ್ದೆ ಅದನ್ನ. ಈಗೆಲ್ಲ ಏನು ಬದಲಾವಣೆ ಆಗಿದೆ, ಏನು ಪರಿಸ್ಥಿತಿ ಅಂತ ಇತ್ತು, ಅವ್ರು ಇನ್ನೂ ಹರಳುಗಟ್ಟಿದ್ದಾರೆ, ಇನ್ನೂ ಭಾರಿ ಪರಿಪಕ್ವರಾಗಿದ್ದಾರೆ. ಅವರು ಭಾರಿ ಇರುವಂಥವ್ರು. ಅವರು ಮನಸ್ಸು ಮಾಡಿರ್ಲಿಲ್ಲ ಅಂದ್ರೆ ಇದು ನಾವು ಯಾರೇ ತಲೆ ಕೆಳಗಿಟ್ಟು ಕಾಲ್ ಮೇಲೆ ಮಾಡಿದ್ರು ಏನೂ ಆಗ್ತಿರ್ಲಿಲ್ಲ. ಸೊ ಅವ್ರು ತೀರ್ಮಾನ ಮಾಡಿದ್ದು ಅದು ಜನರಿಗೆ ನೋವು ತರಬಾರ್ದು, ಜನರಿಗೆ ನಾವು ಸೊಲ್ಯೂಷನ್ ಆಗಬೇಕು, ಜನರಿಗೆ ನಾವು ಪ್ರಾಬ್ಲಮ್ ಆಗಬಾರ್ದು, ಜನರಿಗೆ ನಾವು ಸೊಲ್ಯೂಷನ್ಸ್ ಆಗಬೇಕು ಅನ್ನುವಂಥ ಅವರ ವಿವೇಚನೆ ಏನಿದೆ ಅದೇ ಇದಕ್ಕೆ ಕಾರಣ. ಹಾಗಾಗಿ ನಂಬರ್ 1 ಸೆಲ್ಯೂಟ್ಸ್ ಅವರ ಆ ಕರೇಜ್ಗೆ, ಆ ವಿಸ್ಡಮ್ಗೆ. ಇದು ನಂಬರ್ 1. ನಂಬರ್ 2 ಇದಕ್ಕೆ ನಮಗೆ ಕಾರಣ ಆಗಿದ್ದಂಥದ್ದು ಆ ಮೆಸೇಜ್ ಅನ್ನು ನಮಗೆ ಮುಟ್ಟಿಸಿದಂಥ ಆದಿವಾಸಿ ಮಹಿಳೆ. ಬಹಳ ರಿಸ್ಕ್ ಇದೆ ಅಲ್ಲಿ, ಅಷ್ಟು ಸುಲಭ ಅಲ್ಲ. ಕಾಯ್ತಾ ಇದ್ದಾರೆ ಅಲ್ಲಿ ANFನವರು. ಫುಲ್ ಇಂಟೆಲಿಜೆನ್ಸ್ ನೆಟ್ವರ್ಕ್ ಇದೆ, ಪೂರ್ತಿ ಪೊಲೀಸರ ನೆಟ್ವರ್ಕ್ ಭಯಂಕರ ಟೈಟ್ ಆಗಿಬಿಟ್ಟಿದೆ ಅಲ್ಲಿ. ಯಾರು ಓಡಿದ್ರು ಗೊತ್ತಾಗ್ತದೆ ಪೊಲೀಸರಿಗೆ, ಹಂಗೆ ಮಾಡ್ಕೊಂಡ್ಯಾರ. ಅದರ ನಡುವೆನೂ ಕೂಡ ಅವ್ರು ನಮ್ಮ ಮೆಸೆಂಜರ್ ಆಗುವ ಆದಿವಾಸಿ ಮಹಿಳೆ, ಅವ್ರ ಹೆಸರನ್ನ ನಾವು ಬೇಕಂತಾನೆ ಬೆಳೆಸ್ತಿಲ್ಲ. ಯಾಕಂದ್ರೆ ಇವರೆಲ್ಲ ಮತ್ತೆ ಹೋಗಿ ಆ ಅಮ್ಮನ ಮುಂದೆ ಮೈಕ್ ಹಿಡಿದ್ರು ಕಷ್ಟನೇ, ಗನ್ ಹಿಡಿದ್ರು ಕಷ್ಟನೇ, ಎರಡೂ ಕಷ್ಟನೇ. ಹಾಗಾಗಿ ಅವ್ರ ಹೆಸರು ತಗೊಳ್ತಾ ಇಲ್ಲ. ಸೊ ಅವ್ರು ಮಾಡಿದ್ರು. ಆದರೆ ಒಂದು ನಮಗೆ ಚಾಲೆಂಜ್ ಇದ್ದೇನಪ್ಪ ಅಂದ್ರೆ, ಇವ್ರ ಜೊತೆ ಮಾತುಕತೆ ಮಾಡೋದು ಹೇಗೆ. ನಮ್ಮಲ್ಲಿ ನಗರ ರಮೇಶ್ ಅವರು ಇದ್ದಾರೆ, ವೆಂಕಟೇಶ್ ಅಂತವ್ರು ಇದ್ದಾರೆ, ನಮ್ಮಲ್ಲಿ BST ಇದ್ದಾರು, ಎಲ್ಲ ಹಿರಿಯರಿದ್ದಾರೆ. ಸೊ ಈ ಹಿರಿಯರನ್ನ ಕಾಡೊಳಗೆ ಹೆಂಗೆ ಕರ್ಕೊಂಡು ಹೋಗೋದು ನಾವು ಅವ್ರನ್ನ? ಹಂಗಾಗಲ್ಲ. ಎಲ್ಲನೂ ಬಾರ್ಡರ್ ಪೂರ್ತಿ ರಿಸ್ಕ್, ಹೆಂಗ್ ಮಾಡ್ಬೇಕು ಅದನ್ನ? ಸೊ ಹಂಗಿದ್ದಾಗ ಬಾರ್ಡರ್ನಲ್ಲೇ ಆದರೆ ವಿಶ್ವಾಸಾರ್ಹವಾಗಿರುವಂತಹ ಒಂದು 3 ಕುಟುಂಬಗಳು ನಮಗೆ ಕಂಡು ಬಂದು, ಒಂದೇ ಒಂದು ಪ್ಯಾಕೆಟ್ ಕಾಡಿನ ಅಂಚಲ್ಲಿ ಇದಾವೆ ಹಾಗಲ್ಗಂಚಿ ಒಳಗೆ. ಸೊ ಅಲ್ಲಿ ಒಂದು 3 ಕುಟುಂಬಗಳಿದ್ದಾವೆ. ರಾಧಾ ಮತ್ತು ವೆಂಕಟೇಶ್ ಅನ್ನುವಂಥ ಒಂದು ಫ್ಯಾಮಿಲಿ ಇದೆ. ಇನ್ನೊಂದು ಗುರುಮೂರ್ತಿ ಮತ್ತು ಭಾಗ್ಯಕ್ಕ ಅಂತಿರ್ತಾರೆ, ಅವ್ರದ್ದಿದೆ. ಇನ್ನೊಂದು ರವಿ ಮತ್ತು ಲಲಿತಕ್ಕ ಅಂತಿರ್ತಾರೆ, ಅವ್ರದ್ದಿದೆ. ಈ 3 ಕುಟುಂಬಗಳು ಪ್ರಗತಿಪರ ಚಳವಳಿಯಲ್ಲಿ ಇರವೆ. ಇವರೆಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರೀತಿರ್ತಾರೆ, ಹೋರಾಟದಲ್ಲಿ ಇದ್ದಾರೆ, ಎಲ್ಲ ಕೂಡ ಇದೆ. ಸೊ ನಮ್ಮ ಸಂಪರ್ಕ ಇದ್ದಿದ್ರಿಂದ ಅವ್ರಿಗೆ ಕೇಳ್ಕೊಂಡ್ವಿ, ನೀವು ಇವ್ರನ್ನ ಇಟ್ಕೊಳ್ತೀರಾ ಇದು ಮುಗಿಯೋ ತನಕ
ಇನ್ನು ಫಸ್ಟೇ ಇನ್ನು ಇದೆಲ್ಲ ಇವ್ರ ಗ್ಯಾರಂಟಿ ನಮಗೆ ಸಿಕ್ಕಿರಲಿಲ್ಲ, ಇನ್ನು ಅದನ್ನ ಮೊದಲೇನೆ ಚೀಟಿ ಬಂದಾಲೇನೆ, ಇಲ್ಲಾಂದ್ರೆ ಇದು ಆಗೋದಿಲ್ಲ ಇಟ್ಕೊಳ್ಳಿ ಅಂತೇಳಿ ಅವರು ಒಂದೇ ಮಾತಲ್ಲಿ ಹೇಳಿದ್ರು. ನಾವು ಭಾರಿ ಆತಂಕದಿಂದ ಕೇಳಿದ್ವಿ ಅವ್ರಿಗೆ ಆಗುತ್ತಾ ಅಂತ. ಅವ್ರು ಒಂದೇ ಮಾತಲ್ಲಿ ಹೇಳಿದ್ರು, ಅವ್ರು ಮುಖ್ಯನಿಗೆ ಬರಳ್ತಾರೆ ಅಂತ ಹೇಳಿದ್ರೆ ನಾವು ಯಾವ ರಿಸ್ತೊಳಕ್ಕೂ ರೆಡಿ, ಅವ್ರು ಬಂದರೆ ಸಾಕು ನಮಗೆ. ಸೊ ಹಂಗಾಗಿ ಮತ್ತೆ ನಮಗೆ ನಿಶ್ಚಿಂತೆಯಾಗಿ ಅವರೆಲ್ಲ ನೋಡ್ಕೊಂಡ್ರು. ಅವ್ರ ಜೊತೆ ಸುಮಾರು 20 ಜನ ಯೂತ್ಸು ಅವ್ರಿಗೆ ಪ್ರೊಟೆಕ್ಷನ್ ಇದ್ರು. ಒಳಗಡೆ ಏನೇ ರಿಸ್ಕ್ ಬಂದ್ರು ಕೂಡ ಅವ್ರನ್ನ ದಾಟ್ಸಿ ಮತ್ತೆ ತೊಗೊಂಡು ಕಾಡಿಗೆ ದಾಕ್ಸ್ಬಂದ್ಬಿಡ್ತೀವಿ ಅಂತದ್ದು ಏನಾದ್ರು ಬಂದ್ರೆ ಕರ್ಕೊಂಡೋಗಿ ಅವ್ರನ್ನ ಅಂತೇಳಿ ಮತ್ತೆ ಒಂದು 20 ಜನ ಯೂತ್ಸ್ ಇತ್ತು. ಇವರೆಲ್ಲ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ರು. ಇದನ್ನೆಲ್ಲ ಕೂಡ ಇದಿಷ್ಟಿದ್ರು ಕೂಡ ಹೊರಗಡೆ ಒಂದು ಲವಲೇಶದ ಪೊಲೀಸರಿಗಾಗಲಿ ಯಾರಿಗೂ ಮಾಹಿತಿ ಇಲ್ದಂಗೆ ಅವರಷ್ಟು ಇದರಲ್ಲೆಲ್ಲ ಕೂಡ ಮೇಂಟೈನ್ ಮಾಡಿದ್ರು. ಸೊ ಹಂಗಾಗಿ ಆ 3 ಕುಟುಂಬಗಳಿಗೆ ನಾವು ವಿಶೇಷವಾಗಿ ಇದನ್ನು ಸಲ್ಲಿಸಬೇಕಾಗಿದೆ. ಮತ್ತು ಈ ಪ್ರೋಸೆಸ್ ಒಳಗೆ ಖಂಡಿತವಾಗಿ ಕೂಡ ನಾನು ಆ ಬ್ಯಾಕ್ಗ್ರೌಂಡಿಂದ ಬಂದಿದ್ದರಿಂದ, ನಾನು ಅವ್ರನ್ನೆಲ್ಲ ಬಲ್ಲವಿದ್ದರಿಂದ ಕೂಡ ಅವ್ರಿಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ಖಂಡಿತ ಒಂದು ಹೆಲ್ಪ್ ಆಗಿದೆ ನನ್ನ ವಿಚಾರವನ್ನು. ಇನ್ನೊಂದು ನಮ್ಮ ಶ್ರೀಪಾಲ್ ಅಡ್ವೊಕೇಟ್ ಶಿವಮೊಗ್ಗ ಶ್ರೀಪಾಲ್ ಏನಿದ್ದಾರೆ, ಅವರು ಭಾರಿ ಇಂಪಾರ್ಟೆಂಟ್ ರೋಲು ಇದರೊಳಗೆ. ಯಾಕಂದ್ರೆ ಶ್ರೀಪಾಲ್ ಅವರು ನಕ್ಸಲ್ ಚಳವಳಿಯ ಎಲ್ಲಾ ಕೇಸುಗಳನ್ನು ಕೂಡ ಶಿವಮೊಗ್ಗದ ಭಾಗದ ಎಲ್ಲಾ ಕೇಸುಗಳನ್ನು ಇದುವರೆಗೆ ತನಕ ಹ್ಯಾಂಡಲ್ ಮಾಡ್ತಿರೋದು ಶ್ರೀಪಾಲೆ. ಅವ್ರು ಬಹಳ ಕಾಳಜಿ ಅಕ್ಕರೆ ಜೊತೆ ವಿಚಾರಗಳನ್ನ ಅಟೆಂಡ್ ಮಾಡ್ತಾ ಬಂದಿದ್ದಾರೆ. ಅವ್ರು ಹೃದಯದಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಮೊದಲಿಂದನೂ ಕೂಡ ಅಷ್ಟೇ ಈ ವಿಚಾರಕ್ಕೆ. ಸೊ ಹಂಗಾಗಿ ಈ ನಕ್ಸಲ್ ವಿಚಾರದ ಒಳ ಹೊರಗಳು ಎಲ್ಲ ಕೂಡ ಗೊತ್ತವರಿಗೆ. ಸೊ ಹಂಗಾಗಿ ಇಡೀ ಮತ್ತೆ ಲೀಗಲ್ ನಾಲೆಡ್ಜ್ ಇದೆ ಅವರಿಗೆ, ನನಗೆ ಲೀಗಲ್ ನಾಲೆಡ್ಜ್ ಇಲ್ಲ. ಸೊ ಹಂಗಾಗಿ ಅದನ್ನೆಲ್ಲ ಕೂಡ ನಮ್ಮ ಟೀಮ್ ಹೋದಾಗ ಅದನ್ನೆಲ್ಲ ಅವ್ರಿಗೆ ಕನ್ವಿನ್ಸ್ ಮಾಡೋದ್ರೊಳಗೆ ಅದರ ಕಾನ್ಸಿಕ್ವೆನ್ಸಸ್ಸು, ಪ್ರೋಸೆಸ್ಸು ಇದನ್ನೆಲ್ಲ ಮಾಡೋದ್ರಲ್ಲಿ ಶ್ರೀಪಾಲ್ ಅವ್ರದ್ದು ಕೂಡ ಬಹಳ ಒಂದು ಇಂಪಾರ್ಟೆಂಟ್ ಆದಂಥ ರೋಲ್ ಇತ್ತು. ಇದು ಬಿಟ್ಟರೆ ನೆಕ್ಸ್ಟ್ ಅಧಿಕಾರಿ ವರ್ಗದಿಂದ ನಾವು ನೋಡಬೇಕು ಅಂತ ಹೇಳಿದ್ರೆ ಇಂಟೆಲಿಜೆನ್ಸ್ ಚೀಫ್ ಹೇಮಂತ್ ನಿಂಬಾಳ್ಕರ್ ಸರ್ ಅವರು ಗಟ್ಟಿ ತೀರ್ಮಾನ ತಗೊಂಡಿರಲಿಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ಇದು ಸುಮಾರು ಅಲ್ಲ, ಸಣ್ಣ ವಿಚಾರ ಅಲ್ಲ ಇದನ್ನ. ಬಟ್ ಅವರು ಬಹಳ ಗಟ್ಟಿಯಾದ ತೀರ್ಮಾನ ತಗೊಂಡು ಯಾವ್ಯಾವ ಮಾಡಕ್ ಸಾಧ್ಯ ಇದೆ ಮ್ಯಾಕ್ಸಿಮಮ್ ವಿದಿನ್ ದ ಸಿಸ್ಟಮ್ ಮ್ಯಾಕ್ಸಿಮಮ್ ಎಷ್ಟಿದೆಯೋ ಅಷ್ಟು ಸ್ಟ್ರೆಚ್ ಮಾಡಿ ಮಾಡೋಣ ಅನ್ನುವಂಥ ಒಂದು ದೃಢ ತೀರ್ಮಾನಗಳನ್ನು ಅವರು ತೆಗೆದುಕೊಂಡಿದ್ದು. ಆಮೇಲೆ SP ಹರಿರಾಮ್ ಶಂಕರ್ ಅಂತ ಏನಿದ್ದಾರೆ, ಸೊ ಅವ್ರು ನಮ್ಗೆ ಇದೇ ಪ್ರೋಸೆಸಲ್ಲಿ ಪರಿಚಯ, ನಮ್ಗೇನು ಮೊದಲು ಪರಿಚಯ ಏನಿಲ್ಲ ಅವರು. ಬಟ್ ಆ ಮನುಷ್ಯ ಎಷ್ಟು ಇಂಟೆನ್ಸಿವ್ ಆಗಿ ಕೆಲಸ ಮಾಡಿದ್ದಾರೆ. ಅವ್ರು SP ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವ್ರು ನಿದ್ದೆನೇ ಮಾಡಿಲ್ಲ ಆಕ್ಚುಲಿ. ಅವ್ರ ಆರೋಗ್ಯ ಕೆಟ್ಟೋಗಿದೆ, ಮೋಸ್ಟ್ಲಿ ಮಲಗಿರ್ಬೇಕೀಗ ಅವರು. ಹಗಲು ರಾತ್ರಿ ಇದೇ ಧ್ಯಾನಿಸ್ಕೊಂಡು ಅವ್ರು ಹಂಗೆ ಅವ್ರಿಗೆ ಆ ಟೈಪ್ ಅವರು ಇಂಟೆನ್ಸಿಟಿ ಜೊತೆ ಕೆಲಸ ಮಾಡಿದ್ರು. ಅವ್ರು ಬರೀ ಪೊಲೀಸ್ ಆಂಗಲಿಂದ ಮಾತ್ರ ಅಲ್ಲ, ಇಲ್ಲ ಇವ್ರು ಬಂದ್ಬಿಡ್ಲಿ ಅನ್ನುವಂಥ ಇದ್ರ ಜೊತೆ ಅವರು ಕೆಲಸ ಮಾಡಿದ್ದಾರೆ. ಇನ್ನೊಬ್ರು ಸುಧೀರ್ ರೆಡ್ಡಿ ಅಂತೇಳಿ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಇಂಟೆಲಿಜೆನ್ಸ್ ಇದ್ದಾರೆ. ನಮ್ಗವರು ನೇರ ಜಾಸ್ತಿ ಒಡನಾಟ ಇರಲಿಲ್ಲ, ಬಟ್ ಇವರಿಗೆ ಪೂರ್ವಕವಾಗಿ ಅವರು ವರ್ಕ್ ಮಾಡ್ತಿದ್ದು ನಮಗೆ ಕಾಣಿಸ್ತಿತ್ತು. ಇದೊಂದು ಇಂಪಾರ್ಟೆಂಟ್ ರೋಲ್ ಇತ್ತು. ಕೊನೆಯದಾಗಿ CM ಅವರು, ಇಂಥ CM ಒಬ್ಬ ಈ ಟೈಪ್ ಡಿಸಿಷನ್ ತೊಗೊಳ್ಳೋಂಥ CM ಇಲ್ಲ ಅಂದರೆ ಏನು ನಡೆಯಲ್ಲ. ಇಂಥ ಪಾಲಿಸಿ ಲೆವೆಲ್ದು ಹೊಸ ಮಾಡೋದು ಸೆಟ್ ಮಾಡೋದು ಆಗೋದಿಲ್ಲ. ಸೊ CM ಅವರು ನೋಡ್ತೇವೆ, ಯಾವ ಹೆಸರುಗಳನ್ನು ಕೂಡ ನಾವು ಒಂದು ಹೊಗಳಿಕೆ ಮಾಡಬೇಕು, ಯಾರದು ಹೆಸರನ್ನು ತರಬೇಕು ಅನ್ನೋದು ನಾವು ಹೇಳ್ತಿಲ್ಲ. ಒಂದು ಕ್ರೆಡಿಟ್ ಇದೆ, ಒಂದು ರಿಯಲ್ ಕ್ರೆಡಿಟ್ ಕೊಡಬೇಕು. ಆದ್ರೆ ಹಿಂಗೆ ಹೇಳ್ಬೇಕಾದ್ರೆ ಇನ್ನೂ ಎಷ್ಟೋ ಜನರದು ಪಾತ್ರ ಕಡಿಮೆ ಆಗುತ್ತಲ್ಲ ಅನ್ನೋ ಫೀಲಿಂಗು ಇದೆ. ಆದರೆ ಇದು ಒಬ್ಬರ ಸಾಧನೆ ಅಲ್ಲ, ಇದೊಂದು ಸಮಷ್ಟಿ ಸಾಧನೆ. ಅದರೊಳಗಿರುವಂಥ ಒಂದು ವಿಶೇಷ ಪಾತ್ರವನ್ನಷ್ಟೇ ನಾವು ಹೇಳಲಿಕ್ಕೆ ಬಯಸ್ತೀವಿ. ಇಷ್ಟು ಇದೆಲ್ಲ ಆಗಿದೆ. ಈಗ ಹೇಳ್ದಂಗೆ ಕೊನೆಗೆ ಇದೆಲ್ಲವೂ ಕೂಡ ಹಾಫ್ ಡನ್, ಲೆಸ್ ದೆನ್ ಹಾಫ್ ಡನ್. ನಮ್ಮ ಪ್ರಕಾರ 40% ಡನ್, 60% ಈಸ್ ಪೆಂಡಿಂಗ್. ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ.